ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಟೊಮ್ಯಾಟೊ ಹಣ್ಣಿಗೆ ಬಂಪರ್ ಬೆಲೆ ಇದ್ದರೂ ಬೆಳೆ ನಾಶಕ್ಕೆ ಮುಂದಾದ ರೈತರು. ಮುದುಡು ರೋಗ ಬಾಧೆಯಿಂದ ಬೇಸತ್ತಿರುವ ರೈತರು ಬೆಳೆ ಕಿತ್ತು ಕೃಷಿಯಿಂದ ದೂರ. ಸೋರುತ್ತಿದೆ ಸರ್ಕಾರಿ ಶಾಲಾ ಮೇಲ್ಛಾವಣಿ. ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೂರಿಲ್ಲ. ದೇವನಹಳ್ಳಿ ತಾಲೂಕಿನಲ್ಲಿವೆ 55 ಶಿಥಿಲಾವಸ್ಥೆಯ ಸರ್ಕಾರಿ ಶಾಲೆಗಳು. ಶಿಡ್ಲಘಟ್ಟದಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರೆ ಉತ್ತಮ. ವಿನಾಕಾರಣ ಜನರ ಕೆಲಸ ತಡ ಮಾಡಬಾರದು ಎಂದು ಲೋಕಾಯುಕ್ತರ ಎಚ್ಚರಿಕೆ. ಔರಾದ್ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ. ಕಚೇರಿಗೆ ಭೇಟಿ ನೀಡಿದ ಔರಾದ್ ಶಾಸಕ ಪ್ರಭು ಚೌಹಾಣ್, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ. ವಾರ್ತೆಗಳ ವಿವರ. ಟೊಮೊಟೊ ಎಂದರೆ ಬಂಪರ್ ಲಾಟರಿ ಹೊಡೆಯುತ್ತಿರುವ ರೈತರಿಗೆ ಇಂತಹ ಸಮಯದಲ್ಲೂ ಶಾಕ್ ಆಗಿದೆ. ಜಿಲ್ಲೆಯಲ್ಲಿ ಟೊಮೊಟೊ ಎಂದರೆ ರೈತರಿಗೆ ಪ್ರಧಾನ ಬೆಳೆ. ಮಾರ್ಚ್ ಏಪ್ರಿಲ್ ತಿಂಗಳಿಗಾಗಿ ಟೊಮೊಟೊ ಬೆಳೆಯುವ ರೈತರು ಕಾಯುತ್ತಾರೆ. ಹಾಗೆ ಕಾದರೂ ಉಪಯೋಗವಿಲ್ಲದಂತೆ ಆಗಿದೆ. ಕಾರಣ ಟೊಮೊಟೊ ಬೆಳೆಗೆ ರೋಗ ಕಾಣಿಸಿಕೊಂಡು ರೈತರ ಕನಸನ್ನು ನುಚ್ಚು ನೂರಾಗಿ ರೈತರು ಬೆಳೆದ ಬೆಳೆಯನ್ನು ತಾವೇ ಕೈಯಾರೆ ಕಿತ್ತು ಹಾಕಿರುವ ಘಟನೆ ನಡೆದಿದೆ. ಇಷ್ಟಕ್ಕೂ ಯಾವುದು ಆ ರೋಗ, ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಟೊಮ್ಯಾಟೊ ಅಂದರೆ ಚಿನ್ನ ಅಂತ ಕರೆಯುತ್ತಿದ್ದ ಈ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತರು ಸರ್ಕಾರದ ವಿರುದ್ಧ ಶಾಪ ಹಾಕುತ್ತಿದ್ದಾರೆ. ಹೀಗೆ ಚೆನ್ನಾಗಿ ಬೆಳೆದಿರೋ ಟೊಮ್ಯಾಟೊ ತೋಟ, ಮತ್ತೊಂದೆಡೆ ರೈತರು ಬೆಳೆದ ತೋಟವನ್ನು ತಾವೇ ಕಿತ್ತು ಎಸೆಯುತ್ತಿರುವುದು, ಇದೆಲ್ಲ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದಲ್ಲಿ. 1 ಎಕರೆ ತೋಟದಲ್ಲಿ ಟೊಮ್ಯಾಟೊ ಬೆಳೆ ಇಡಬೇಕಾದರೆ ಕನಿಷ್ಠ 2 ರಿಂದ 2.5 ಲಕ್ಷ ಬೇಕು. ಮೇಲೆ ಮೆಸ್ ಕಟ್ಟಲು 70,000 ಬೇಕು. ಹೀಗೆ ಲೆಕ್ಕ ಹಾಕಿದರೆ 3 ಲಕ್ಷ ಖರ್ಚು ಮಾಡಿದರೂ ರೈತರು ದಿಕ್ಕು ಕಾಣದಾಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಈ ವರ್ಷ ಟೊಮ್ಯಾಟೊ ಬೆಳೆಗಾಗಿ ರೈತರು ತಮ್ಮ ಒಡವೆ ವಸ್ತ್ರ ಅಡ ಇಟ್ಟು ಬೆಳೆ ಇಟ್ಟಿದ್ದಾರೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮುದುಡು ರೋಗ ಬರೆ ಹಾಕಿದೆ. ಈ ಸಂಬಂಧ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಮಾತನಾಡಿ, ರೈತರು ಟೊಮ್ಯಾಟೊ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಾ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಈ ವರ್ಷ ಇದಕ್ಕೆ ರೋಗ ಕಾಣಿಸಿಕೊಂಡಿದೆ. ಹಣ್ಣು ಬಿಡುವ ಕಾಲಕ್ಕೆ ಮುದುಡು ರೋಗ ಬಂದಿದ್ದು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಬೆಳೆಯನ್ನೇ ಕಿತ್ತು ಹಾಕುತ್ತಿರುವುದಾಗಿ ಹೇಳಿದ್ದಾರೆ. ರೈತರು ಟೊಮ್ಯಾಟೊ ಮುಖ್ಯ ಬೆಳೆ. ರೈತರಿಗೆ ಈ ಸೀಸನ್ ಅಂದರೆ ಸೀಸನ್ಗೋಸ್ಕರ ಪ್ರತಿ ವರ್ಷನೂ ಕಾತ್ಕೊಂಡಿರ್ತಾರೆ. ಗೊಬ್ಬರ ಹೊಡೆದು, ಮಣ್ಣು ಹೊಡೆದು, ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ಸೀಸನ್ಗೋಸ್ಕರ ಕಾತ್ಕೊಂಡಿರ್ತಾರೆ. ಮಾರ್ಚ್ ಏಪ್ರಿಲಲ್ಲಿ ಪ್ರತಿ ವರ್ಷ ಆವ್ರೇಜಲ್ಲಿ ಟೊಮ್ಯಾಟೊ ಬೆಳೆ ಬೆಳೆಯೋದಕ್ಕೆ ಎಲ್ಲ ತಯಾರಾಗಿರ್ತಾರೆ ರೈತರು. ಅಂದರೆ ಹೋದ ವರ್ಷ ಸ್ವಲ್ಪ ಪ್ರಾರಂಭ ಆಯಿತು, ಈ ವರ್ಷ ಅಂತೂ ಗಿಡ ನೋಡಿ, ನೀವೇ ನೋಡಿ, ಈ ಥರ ಆಗಿದೆ. ರೈತರು ಏನು ಮಾಡಬೇಕು ಅನ್ನೋದೇ ಅರ್ಥನೇ ಆಗ್ತಾಯಿಲ್ಲ. 1 ಎಕರೆ ಟೊಮ್ಯಾಟೊ ಬೆಳೆಬೇಕಂದ್ರೆ 2 ರಿಂದ 2.5 ಲಕ್ಷ ಬೇಕು. ಈ ವರ್ಷ ಪ್ಲಸ್ ಮೇಲ್ಗಡೆ ಮೆಸ್ ಕಟ್ಟೋದು ಅದೊಂದು 70-80 ಸಾವಿರ 1 ಎಕರೆಗೆ ಖರ್ಚು ಮಾಡಿದ್ದಾರೆ. ಅಂದರೆ 3 ಲಕ್ಷ ಮೇಲೆ ಖರ್ಚು ಮಾಡಿ ಈ ವರ್ಷ ಏನೂ ಪ್ರಯೋಜನ ಇಲ್ಲ. ಎಲ್ಲ ಹಾಳಾಗಿದ್ದಾರೆ, ತುಂಬ ಲಾಸಲ್ಲಿದ್ದಾರೆ. ಏನು ದಿಕ್ಕು ತೋಚುವಂಥ ಪರಿಸ್ಥಿತಿ ಇಲ್ಲ. ಈಗ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ರೈತರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ಒಡವೆ ವಸ್ತ್ರ ಎಲ್ಲ ಬ್ಯಾಂಕಲ್ಲಿ ಇಕ್ಬಿಟ್ಟು ಈ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಹೋದ ವರ್ಷ ಬಂದಿದ್ರೆ ಈ ವರ್ಷ ಬಂಡವಾಳ ಹಾಕೋರು. ಈ ವರ್ಷ ಬಂಡವಾಳ ಇಲ್ಲ. ಬಂಡವಾಳ ಇಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ಎಲ್ಲ ಮನೆಯಲ್ಲಿರೋದು ಒಡವೆ ವಸ್ತ್ರ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಮುತ್ತೂಟ್ ಫೈನಾನ್ಸು ಅಲ್ಲಿ ಇಲ್ಲಿ ಎಲ್ಲ ತೊಗೊಂಡೋಗಿ ಇಕ್ಬಿಟ್ಟು ಬಂಡವಾಳ ಹಾಕಿದ್ದಾರೆ. ಈಗ ಈ ಥರ ಆಗಿದೆ. ಈಗ ಏನು ಮಾಡಬೇಕು ಅನ್ನೋದೇ ತೋರಿಸ್ತಾ ಇಲ್ಲ. ಆದ್ದರಿಂದ ತಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ಳೋದೇ ಅಂದರೆ ತಕ್ಷಣ ಸರ್ಕಾರ ಸ್ಪಂದಿಸಿ ರೈತರ ಸಹಾಯಕ್ಕೆ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. 1 ಎಕರೆಯಲ್ಲಿ ಬೆಳೆ ಬೆಳೆಯಲು 3.5 ಲಕ್ಷ ಖರ್ಚು ಮಾಡಬೇಕು. ಇದಕ್ಕಾಗಿ ಮನೆಯಲ್ಲಿರುವ ಒಡವೆ ವಸ್ತ್ರಗಳನ್ನು ಬ್ಯಾಂಕಿನಲ್ಲಿ ಗಿರವಿ ಇಟ್ಟು ತಂದು ಬೆಳೆಯ ಮೇಲೆ ಹಾಕಿದ್ದೇವೆ. ಈಗ ರೋಗ ಬಾಧೆಯಿಂದ ಬೆಳೆ ಹಾಳಾಗಿದೆ. ವಾರಕ್ಕೆ 2 ಬಾರಿ ಔಷಧಿ ಸಿಂಪಡಣೆ ಮಾಡಿದರೂ, ಉತ್ತಮ ರೀತಿಯಲ್ಲಿ ಔಷಧೋಪಚಾರ ಮಾಡಿದರೂ ಬೆಳೆ ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ನಿಲ್ಲುವ ಬದಲು ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ.
ಟೊಮ್ಯಾಟೊ ಹಣ್ಣಿಗೆ ಬಂಪರ್ ಬೆಲೆ ಇರುವ ಈ ಕಾಲದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಹೋದ ವರ್ಷ 2023ರಿಂದ ಈ ಟೊಮ್ಯಾಟೊಗೆ ಈ ಒಂದು ಮುದುಡು ರೋಗ ಬಂತು. ಬಟ್ ಇದುವರೆಗೂ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಬಟ್ ಇದುವರೆಗೂ ಯಾವುದೇ ಸೈಂಟಿಸ್ಟ್ ಆಗಲಿ ಮತ್ತು ಬೇರೆ ಯಾರೇ ಆಗಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿನೂ ಕೊಡ್ತಾಯಿಲ್ಲ ರೈತರಿಗೆ. ಬಟ್ ಹೋದ ವರ್ಷ ಸ್ವಲ್ಪ ಸುಮಾರಾಗಿತ್ತು, ಏನೋ ಬೇರೆ ಒಂದು ಕಾರಣಗಳು ಅಂತ ಹೇಳ್ಬಿಟ್ಟು ರೈತರು ಈ ಸಲ ತುಂಬಾ ಟೊಮ್ಯಾಟೊ ಹಾಕಿದ್ರು. ಬಟ್ ಮೊದಲು ಹಾಕಿದಾಗ ಗಿಡ ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ. ಮತ್ತು ಆ ಗಿಡ ಮುದುಡು ರೋಗ ಬಂದಿದೆ ಅಂದರೆ ಒಂದೇ ಒಂದು ಕಾಯಿ ಬಿಡೋದಿಲ್ಲ, ಏನು ಹೂವು ಬಿಟ್ಟಿರುತ್ತೋ ಅದೆಲ್ಲ ಅಲ್ಲೇ ಉದುರೋಗಿ ಗಿಡನೂ ಸಹ ಅಲ್ಲೇ ಸತ್ತೋಗ್ಬಿಡುತ್ತೆ. ಬೇರೆ ಏನೂ ಆಗ್ತಾಯಿಲ್ಲ. ರೈತರು ಸುಮಾರು ಒಂದು ಎಕರೆಗೆ ಒಂದು 2 ಲಕ್ಷದಿಂದ 2.5 ಲಕ್ಷದವರೆಗೂ ಖರ್ಚು ಮಾಡ್ತಾರೆ. ಖರ್ಚು ಮಾಡಿದ್ರೂ ಸಹ ಲಾಸ್ಟಿಗೆ ಅವ್ರಿಗೆ ಬಂಡವಾಳ ಅಲ್ಲ, ಅವ್ರು ಮಾಡಿರೋ ಕೂಲಿ ಖರ್ಚುಗಳು ಸಹ ಬರೋದಿಲ್ಲ. ತುಂಬ ನಷ್ಟದಲ್ಲಿದ್ದಾರೆ ರೈತರು. ಇದೇ ರೀತಿ ಮುಂದುವರೆದ್ರೆ ರೈತರು ಆತ್ಮಹತ್ಯೆಗಳು ಸಹ ನಮ್ಮ ಭಾಗದಲ್ಲಿ ಹೇಳ್ಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರೈತರು ಆತ್ಮಹತ್ಯೆಗಳು ಕಡಿಮೆ ಇತ್ತು. ಈ ಟೊಮ್ಯಾಟೊ ಬೆಳೆಗಳು ಆಗ್ತಾ ಇರುವಂಥ ಪರಿಸ್ಥಿತಿಯಿಂದ ರೈತರ ಆತ್ಮಹತ್ಯೆಗಳು ಸಹ ಜಾಸ್ತಿ ಆಗ್ತವೆ. ದಯವಿಟ್ಟು ಸರ್ಕಾರ ಮತ್ತು ಕೃಷಿ ಸಚಿವರು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಸಹ ನಾನು ಈ ಮೂಲಕ ಕೇಳ್ತೀನಿ. ಕಳೆದ ವರ್ಷ ಉತ್ತಮ ಬೆಲೆ ದೊರೆತ ಕಾರಣ ಈ ವರ್ಷವೂ ಟೊಮ್ಯಾಟೊ ಬೆಳೆ ಇಟ್ಟಿದ್ದೇವೆ. ಈಗ ಮುದುಡು ರೋಗ ಬಾಧಿಸುತ್ತಿದೆ. ಈ ರೋಗ ಬಂದರೆ ಗಿಡ ಒಂದೇ ಒಂದು ಕಾಯಿ ಬಿಡುವುದಿಲ್ಲ, ಗಿಡ ಹಾಗೆಯೇ ಸತ್ತು ಹೋಗುತ್ತದೆ. ರೈತರು ಒಂದು ಎಕರೆಗೆ ಖರ್ಚು ಮಾಡುವ 2.5 ಲಕ್ಷ ಬಂಡವಾಳವೂ ಬಾರದೆ ನಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ನೊಂದು ನುಡಿಯುತ್ತಾರೆ. ಸರ್ಕಾರ ಮತ್ತು ಕೃಷಿ ಸಚಿವರು ಈ ಬಗ್ಗೆ ಗಮನ ಹರಿಸಿ ರೈತರಿಗೆ ನೆರವು ನೀಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಕಷ್ಟ ತಿಳಿಸಿ ನಷ್ಟ ಪರಿಹಾರ ಕೊಡಿಸುತ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಳೆ ಬಂದರೆ ಸೋರುವ ಮೇಲ್ಛಾವಣಿ, ಒಡೆದು ಹೋಗಿರುವ ಚಾವಣಿಯ ಶೀಟ್ಗಳ ನಡುವೆ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು. ಮಕ್ಕಳಿಗೆ ಸೂಕ್ತ ಶಾಲಾ ಕಟ್ಟಡ ನಿರ್ಮಿಸಿಕೊಟ್ಟಿಲ್ಲ. ದೇವನಹಳ್ಳಿ ತಾಲೂಕಿನಾದ್ಯಂತ ಇಂತಹ ಶಿಥಿಲಾವಸ್ಥೆಯಲ್ಲಿರುವ 55 ಶಾಲೆಗಳಿದ್ದು, ವಿಜಯಪುರ ಹೋಬಳಿಯ ಅನೇಕ ಶಾಲೆಗಳು ಸೋರುವ ಸ್ಥಿತಿಯಲ್ಲಿಯೇ ಇವೆ. ಮಳೆ ಬಂದರೆ ಸೋರುವ ಮೇಲ್ಛಾವಣಿ, ಒಡೆದು ಹೋಗಿರುವ ಚಾವಣಿಯ ಶೀಟ್ಗಳ ನಡುವೆ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮಕ್ಕಳಿಗೆ ಸೂಕ್ತ ಶಾಲಾ ಕಟ್ಟಡ ನಿರ್ಮಿಸಿಕೊಟ್ಟಿಲ್ಲ. ದೇವನಹಳ್ಳಿ ತಾಲೂಕಿನಾದ್ಯಂತ ಇಂತಹ ಶಿಥಿಲಾವಸ್ಥೆಯಲ್ಲಿರುವ 55 ಶಾಲೆಗಳಿದ್ದು, ವಿಜಯಪುರ ಹೋಬಳಿಯ ಅನೇಕ ಶಾಲೆಗಳು ಸೋರುವ ಸ್ಥಿತಿಯಲ್ಲಿಯೇ ಇವೆ. ವಿಜಯಪುರ ಹೋಬಳಿಯ ಬಿಜ್ಜವಾರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿದ್ದರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಸಜ್ಜಿತವಾದ ಕಟ್ಟಡವಿಲ್ಲ. ಹಿಂದೆ 100 ಮಂದಿ ವಿದ್ಯಾರ್ಥಿಗಳು ಓದುತ್ತಿದ್ದ ಬಿಜ್ಜವಾರ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 59 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ದಿನೇ ದಿನೇ ಶಾಲೆಗೆ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತವಾಗುತ್ತಿದೆ. 3 ಶಿಕ್ಷಕರಿದ್ದಾರೆ. ಇಲ್ಲಿರುವ 7 ಕೊಠಡಿಗಳ ಪೈಕಿ 4 ಕೊಠಡಿಗಳಲ್ಲಿ ಮಕ್ಕಳು ಕಲಿಯುತ್ತಿದ್ದಾರೆ. ಕಲಿಯುತ್ತಿರುವ ಕೊಠಡಿಗಳ ಪೈಕಿ 2 ಕೊಠಡಿಗಳು ಸೋರುತ್ತಿವೆ. ಉಳಿದ ಕೊಠಡಿಗಳು ಬಳಕೆಗೆ ಯೋಗ್ಯವಾಗಿಲ್ಲ. 1974ರಲ್ಲಿ ನಿರ್ಮಾಣವಾಗಿರುವ ಈ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವಂತೆ ಎಷ್ಟು ಮನವಿಗಳು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಮಸ್ವಾಮಿ ದೂರಿದ್ದಾರೆ. ವಿಜಯಪುರ ಹೋಬಳಿಯ ಪಿ ರಂಗನಾಥಪುರ, ಎ ರಂಗನಾಥಪುರ ಹಾಗೂ ಚಿನುವಂಡನಹಳ್ಳಿ ಸರ್ಕಾರಿ ಶಾಲೆಗಳು ಸೋರುತ್ತಿರುವ ಶಾಲೆಗಳಾಗಿವೆ. ಇಲ್ಲಿ ಶಾಲಾ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದ್ದು, ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಟ್ಟರೆ ದಾಖಲಾತಿಗಳು ಹೆಚ್ಚಿಸಬಹುದೆಂದು ಶಿಕ್ಷಕರು ಮತ್ತು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ತಾಲೂಕು ಶಿಕ್ಷಣಾಧಿಕಾರಿ ಸುಮಾ ದೇವಿ ಮಾತನಾಡಿ, ಶಾಲೆಗಳಿಗೆ ವಾರ್ಷಿಕವಾಗಿ 25,000 ಹಣ ನೀಡಲಾಗಿದೆ. ರಿಪೇರಿ ಖರ್ಚಿಗೆ, ಶಾಲಾ ಖರ್ಚಿಗೆ ಬಳಸಿಕೊಳ್ಳಬಹುದು. ಮೇಲಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದಿದ್ದೇವೆ. ಪಂಚಾಯಿತಿ ಮುಖಾಂತರ ರಿಪೇರಿ ಮಾಡಿಸಿಕೊಳ್ಳಲು ಹೇಳಲಾಗಿದೆ ಎಂದರು. ಕಳೆದ ಸಾಲಿನಲ್ಲಿ 25 ಶಾಲೆಗಳನ್ನು ರಿಪೇರಿ ಮಾಡಿಸಲಾಗಿದೆ. ಇನ್ನುಳಿದ ಶಾಲೆಗಳನ್ನು ಈ ವರ್ಷದಲ್ಲಿ ರಿಪೇರಿ ಮಾಡಿಸಲಾಗುವುದು ಎಂದರು. ಇಲ್ಲೇ ಒಂದು ರೂಮಲ್ಲಿ ಸುರಕ್ಷಿತವಾಗಿರುವ ರೂಮ್ನಲ್ಲಿ ಕೂರಿಸ್ಬಿಟ್ಟು ಪಾಠ ಮಾಡುವಂಥದ್ದು. ಎರಡನೇದಾಗಿ ದೊಡ್ಡ ಮಕ್ಕಳನ್ನ
ಹೈಸ್ಕೂಲಲ್ಲಿ ಖಾಲಿ ಇರತಕ್ಕಂಥ ಕೊಠಡಿಗಳಲ್ಲಿ ಕೂರಿಸ್ಬಿಟ್ಟು ಪಾಠ ಮಾಡೋವಂಥದ್ದು. ಅದಕ್ಕೆ ಲೆಟ್ರ್ ಬರೀತಿದ್ದೀವಿ ಪಂಚಾಯತಿಗೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಸರ್ಕಾರದ ವಿವಿಧ ಯೋಜನೆಗಳು ಸೇರಿದಂತೆ ಸರ್ಕಾರದ ಧ್ಯೇಯೋದ್ದೇಶಗಳು ಸಫಲವಾಗಲು ಅಧಿಕಾರಿಗಳ ಜವಾಬ್ದಾರಿ ಮುಖ್ಯವಾಗಿದೆ ಎಂದು ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹೇಳಿದರು. ಸರ್ಕಾರದ ವಿವಿಧ ಯೋಜನೆಗಳು ಸೇರಿದಂತೆ ಸರ್ಕಾರದ ಧ್ಯೇಯೋದ್ದೇಶಗಳು ಸಫಲವಾಗಲು ಅಧಿಕಾರಿಗಳ ಜವಾಬ್ದಾರಿ ಮುಖ್ಯವಾಗಿದೆ ಎಂದು ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತರಿಂದ ಆಯೋಜಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದರು. ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೆಲಸ ಮಾಡುವ ಜೊತೆಗೆ ಸಾರ್ವಜನಿಕರ ಭಾವನೆಗಳನ್ನು ಕೆರಳಿಸುವ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಸಾರ್ವಜನಿಕರು ಬಯಸಿದ ಕೆಲಸ ಮಾಡಲು ಯೋಗ್ಯವಾಗಿದ್ದು ಎಷ್ಟು ದಿನಗಳಲ್ಲಿ ಆಗುತ್ತದೆ ಅಥವಾ ಅವರ ಕೆಲಸ ಮಾಡಲು ಏನು ತೊಂದರೆ ಇದೆ ಎನ್ನುವುದನ್ನು ಅವರಿಗೆ ಅರ್ಥವಾಗುವ ರೀತಿ ತಿಳಿ ಹೇಳುವುದು ಸೇರಿದಂತೆ ಲಿಖಿತವಾಗಿ ಅವರಿಗೆ ಉತ್ತರ ನೀಡಿದಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸಿಗುತ್ತದೆ ಎಂದರು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಕೆಲಸಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಸಾರ್ವಜನಿಕರು ಪ್ರಶ್ನೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡದೆ ವಿಳಂಬ ಅಥವಾ ನಿರ್ಲಕ್ಷ್ಯ ಮಾಡುತ್ತಿದ್ದಲ್ಲಿ ಇಲ್ಲವೇ ಸರ್ಕಾರಿ ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮ ನಡೆಸಿ ಹಣ ದುರುಪಯೋಗ ಸೇರಿದಂತೆ ಲಂಚದ ಬೇಡಿಕೆಯನ್ನಿಟ್ಟರೆ ಸಾರ್ವಜನಿಕರು ನಿರ್ದಿಷ್ಟ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಲೋಕಾಯುಕ್ತ ಕಚೇರಿಗೆ ನೇರವಾಗಿ ಅಥವಾ ಅಂಚೆ ಮೂಲಕ ದೂರು ಸಲ್ಲಿಸಬಹುದು ಎಂದರು. ಯಾವುದೇ ಕೆಲಸವಾದರೂ ಮಧ್ಯವರ್ತಿಗಳ ಮೂಲಕ ಹೋಗುವ ಬದಲಿಗೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಯನ್ನು ಭೇಟಿ ಮಾಡಿ ಕೆಲಸ ಮಾಡಿಸಿಕೊಳ್ಳುವ ಮನಸ್ಥಿತಿ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎಂದರು. ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆಗೆ ಸಂಬಂಧಿಸಿ ಅರ್ಜಿದಾರರಿಂದ ಒಟ್ಟು 7 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಎಲ್ಲ ಜನರಿಗೆ ಸಕಾಲದಲ್ಲಿ ಕರೆಕ್ಟ್ ಟೈಮಲ್ಲಿ ಅವರು ಮುಗಿಸೋ ಕೆಲಸ ನಿಮ್ಮದು ಅನ್ನೆಸರಿ ಅವ್ರಿಗೆ ನಾಳೆ ಬಾ ಫೈಲ್ ತೆಗೆದಿರೋದು ದುಡ್ಡು ಮಾಡೋದು ಎಲ್ಲ ಮಾಡಕ್ಕೆ ಹೋಗ್ಬೋದು. ಕರೆಕ್ಟ್ ಟೈಮಿಗೆ ಬನ್ನಿ. ಸ್ಪೆಷಲಿ ಹಾಸ್ಪಿಟಲ್ಸ್ಗಳಲ್ಲಿ ಸ್ಕೂಲ್ಸ್ಗಳಲ್ಲಿ ನಮ್ಗೆ ತುಂಬ ತೊಂದರೆ ಇರ್ತದೆ. ಇನ್ನು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್, ತಹಸೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ನಾರಾಯಣ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೀದರ್ ಜಿಲ್ಲೆಯ ಔರಾ ತಹಶೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು. ಬೀದರ್ ಜಿಲ್ಲೆಯ ಔರಾ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು. ಯಾರಿಗೂ ಏನು ಕೇಳಲ್ಲ, ದುಡ್ಡು ಕೊಟ್ರೆ ಮಾತ್ರ ಅವ್ರ ಕೆಲಸ. ಎಲ್ಲಿ ಮಾಡ್ತೀರಿ? ಎಷ್ಟು ಟೈಮ್ ಇಲ್ಲ ರೀ, ದುಡ್ಡು ಕೊಡಿದ್ರೆ ಟೈಮ್ ಇಲ್ಲ ಹೇಳ್ತಾರೆ. ಎಷ್ಟು ಕಂಪ್ಲೇಂಟ್ ಅಪ್ಪ, ಹೋಗಮ್ಮ ಇಲ್ಲಿಂದ ಹೋಗಿ ಬೇರೆ ಕಡೆ ಹೋಗಪ್ಪ ಜನ ನಮ್ದು ಹೋಗ್ರಿ. ಎಷ್ಟು ನಮ್ಮ ಆಗಿದೆ ಬಂದ ತಕ್ಷಣ ಬಂದಿರಿ 2 ವರ್ಷ ವಯಸ್ಸು ಎಲ್ಲ ಕಂಪ್ಲೇಂಟ್, ಡೈಲಿ ಕಂಪ್ಲೇಂಟ್ ಎಲ್ಲ ಡಾಕ್ಯುಮೆಂಟ್ ಹೀಗೆ ಮಾಡಿದ್ರೆ ಹೆಂಗಾಗತ್ರಿ ಸರ್? ಸ್ಲಾಟ್ ಇರುತ್ತೆ ಸರ್, ಟೈಮಿಂಗ್ ಇರುತ್ತೆ. ಔರಾ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ದಲ್ಲಾಳಿಗಳೇ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುವುದು ಸಾಮಾನ್ಯವಾಗಿದೆ ಎಂದು ಸಾರ್ವಜನಿಕರು ಶಾಸಕರಿಗೆ ದೂರು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ತಹಸೀಲ್ದಾರ್ ಕಚೇರಿಯಲ್ಲಿ ಯಾವುದೇ ಕೆಲಸವಾಗಬೇಕಾದ್ರೆ ಗುಮಾಸ್ತರಿಗೆ ಬದಲಾಗಿ ದಲ್ಲಾಳಿಗಳನ್ನ ಭೇಟಿಯಾಗಬೇಕು. ಅಲ್ಲಿ ಗುಮಾಸ್ತ ಕುರ್ಚಿಯಲ್ಲಿ ಇರುವುದು ದಲ್ಲಾಳಿಗಳೇ ಹೊರತು ಯಾವ ಗುಮಾಸ್ತ ಕಾಣುವುದಿಲ್ಲ. ಅವರು ಸಂಬಳ ಪಡೆಯುವುದಕ್ಕೆ ಮಾತ್ರ ಸೀಮಿತ ಎಂಬಂತಾಗಿದೆ. ಇದರಿಂದ ಬೇಸತ್ತ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ದಲ್ಲಾಳಿಗಳು ಹಣ ಪಡೆದು ನೇರವಾಗಿ ಭ್ರಷ್ಟ ಅಧಿಕಾರಿಗಳಿಂದ ಸಹಿ ಪಡೆದು ವಿವಾಹ ನೋಂದಣಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ಸೆರೆ ಹಿಡಿದು ಶಾಸಕರ ಗಮನಕ್ಕೆ ತಂದಿದ್ದಾರೆ.
विडियो तोर्सಪ್ಪ मैडम थोड़े सिवण एक मिनट हम तोर्स ली फोटो अरे आम्रेಪ್ಪ ಈ ಯಾರು ನೋಡ್ರಿ ದುಡ್ಡು ಕೊಡ್ತಾರೆ ನೋಡ್ರಿ ಯಾರು ಈ ವಿಚಾರ ತಿಳಿದ ಶಾಸಕ ಪ್ರಭು ಚೌಹಾಣ್ ಇಂದು ಕಚೇರಿಗೆ ಆಗಮಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ದೂರವಾಣಿ ಮೂಲಕ ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ಕರ್ತವ್ಯಕ್ಕೆ ಗೈರು ಹಾಜರಾದ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಹೇಳಿ ಕಚೇರಿ ಆವರಣದಲ್ಲಿ ಕಸದ ರಾಶಿ ನೋಡಿ ತಹಸೀಲ್ದಾರ್ ಮೇಲೆಯೂ ರೇಗಿದ ಶಾಸಕರು ಕೂಡಲೇ ತೆರವುಗೊಳಿಸುವಂತೆ ತಿಳಿಸಿದ್ರ. ಈ ವೇಳೆ ತಹಸೀಲ್ದಾರರು 10 ದಿನಗಳಲ್ಲಿ ಕಚೇರಿಯಲ್ಲಿ ಎಲ್ಲಾ ನ್ಯೂನತೆಗಳನ್ನ ಸರಿಪಡಿಸುವುದಾಗಿ ಕೇಳಿಕೊಂಡ್ರ. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಮುಂದಿನ 10 ದಿನಗಳಲ್ಲಿ ಕಚೇರಿಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, 11ನೇ ದಿನ ಬಂದು ಪರಿಶೀಲಿಸಲಾಗುವುದು ಎಂದು ಹೇಳುವ ಮೂಲಕ ಅಧಿಕಾರಿಗಳಿಗೆ ಶಾಸಕರು ಖಡಕ್ ಎಚ್ಚರಿಕೆ ನೀಡಿದ್ರ. 10 ದಿನಗಳಲ್ಲಿ ಅಧಿಕಾರಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಚೇರಿ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ತಾಲೂಕಿನ ಜನತೆಗೆ ನ್ಯಾಯಯುತವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾದಾಗ ಶಾಸಕರು ಹೇಳಿದಂತೆ 11ನೇ ದಿನದಂದು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗುವರು ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ನಮ್ಮ ತಹಸೀಲ್ನಲ್ಲಿ ಭಾಳ ವ್ಯವಹಾರ ನಡ್ತಾ ಇದೆ. ಫೋನ್ ಬಂದ ಮೇಲೆ ನಾನು ದಿಢೀರ್ ಭೇಟಿ ಬಂದೀನಿ. ಶೌಚಾಲಯ ಬಗ್ಗೆ ಕೂಡ ವಿಸಿಟ್ ಮಾಡಿದ್ದೀನಿ. ಡ್ರಿಂಕಿಂಗ್ ವಾಟರ್ ಕೂಡ ನೋಡಿದ್ದೀನಿ. ಸರಿ ವ್ಯವಸ್ಥೆ ಇಲ್ಲ ಇಲ್ಲಿ. ಹೀಗಾಗಿ ತಹಸೀಲ್ದಾರ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. 10 ದಿವಸದಲ್ಲಿ ಎಲ್ಲ ಕ್ಲೀನ್ ಆಗಬೇಕು, ವಾಟ್ಸಪ್ ಕಳಿಸ್ಬೇಕು. ನಾನು ವಾಪಸ್ ವಿಸಿಟ್ ಮಾಡ್ತಿದ್ದೀನಿ. ಅವ್ರು ಹೇಳಿದ್ದೀನಿ ನಮ್ಮ ಕಡೆ ಏನು ಹೇಳ್ತಾರೆ ಮಾಡ್ತೀನಿ ಆರ್ಡರ್ ಹೇಳಿದ್ದೀನಿ. ನಮ್ಮದು ಡ್ರಿಂಕಿಂಗ್ ವಾಟರ್, ಕುಡ್ಲೆ ನೀರು, ಶೌಚಾಲಯ ಆಮೇಲೆ ಕ್ಲೀನ್ ಎಲ್ಲ ಖಂಡಿತವಾಗಿ ನಮ್ಗೆ ಬೇಕು ಫಸ್ಟ್. ಆಮೇಲೆ ಯಾರ್ಯಾರು ಜಲ್ದಿ ಬರ್ತಾ ಇಲ್ಲ ಅವ್ರು ಅಬ್ಸೆಂಟ್ ಆಗ್ತದೆ, ಪಗಾರ ಕಪಾತ್ ಮಾಡಬೇಕು. ಬಟ್ ಈ ಜೊತೆ ಕೂಡ ಫೋನ್ ಮಾತಾಡ್ತೀನಿ. ಆಮೇಲೆ ಮೇಲ್ ರಿಜಿಸ್ಟಾರ್ನಲ್ಲಿ ಎಲ್ಲ 1, 2, 3 ಟೇಬಲ್ ಅವರಿಗೆ ದುಡ್ಡು ಕೊಡಬೇಕು, ಮುಂದೆ ಹೋಗು, ದುಡ್ಡು ಕೊಡಬೇಕು, ಮುಂದೆ ಹೋಗು. ಈ ಥರ ವ್ಯವಸ್ಥೆ ಆಗ್ತಾ ಇದೆ. ಯಾವ ಥರ ತಮ್ಮ ವ್ಯಾಪ್ತಿಯಲ್ಲಿ ಬರ್ತೇವೆ ಕಂಟ್ರೋಲ್ ಯಾವ ಥರ ಮಾಡ್ತೀವಿ ಮಾಡಿರಿ, ನಾನು ಸಸ್ಪೆಂಡ್ ಮಾಡಿರಿ, ಬಿಸಿ ಮಾತಾಡ್ತೀನಿ. ರಿಪೋರ್ಟ್ ಕಳಿಸ್ಲಿಲ್ಲ. ರಿಜಿಸ್ಟರ್ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಎಲ್ಲ ಕಡೆ, ಪ್ರತಿ ಊರಿನ ಅವ್ರ ಕಂಪ್ಲೇಂಟ್ ಬರ್ತಾ ಇದೆ. ಆಮೇಲೆ ತಹಸೀಲ್ ಅಂದರೆ ನಮ್ಗೆ ಭಾಳ ಎಲ್ಲ ಕಡೆ ಸರ್ ತಹಸೀಲ್ ಹೋದರೆ ಕೆಲಸ ಆಗ್ತಾ ಇಲ್ಲ, ವಿತೌಟ್ ದುಡ್ಡು ಕೆಲಸ ಆಗ್ತಾ ಇಲ್ಲ, ಹಿಂಗೆ ಹೇಳ್ತಾರೆ. ಹಾಗಾಗಿ ನಾನು ಶ್ರೀಪಟ್ಟಲ್ಲಿ ವಿಸಿಟ್ ಮಾಡಿದ್ದೀನಿ ಸರ್. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಹಾಸನ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ಮೂಲದ ನಿವಾಸಿಗಳು ಸಂಚರಿಸುವಾಗ ಅಪಘಾತದಲ್ಲಿ ಸ್ಥಳದಲ್ಲೇ 6 ಮಂದಿ ಮೃತಪಟ್ಟಿದ್ದು, ಅಂದು ನಿಧನರಾದ ಪೋಷಕರಿಗೆ 5 ಮಕ್ಕಳಿದ್ದಾರೆ. ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಗಳಾಗಿರುವ 5 ಮಕ್ಕಳ ನೆರವಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಗಟೇನಹಳ್ಳಿಯ 5 ಮಂದಿ ಮಂಗಳೂರಿನಲ್ಲಿ ಚಿಕಿತ್ಸೆಗೆಂದು ತೆರಳಿ ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಹಾಸನ ಹೆದ್ದಾರಿಯಲ್ಲಿ ಅಪಘಾತವಾಗಿ ಕಾರಲ್ಲಿದ್ದ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಆದರೆ ಅವರ 5 ಜನ ಮಕ್ಕಳು ತಂದೆ ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದಾರೆ. 5 ಜನ ವಿದ್ಯಾಭ್ಯಾಸ ಮಾಡುತ್ತಿದ್ದು ಜೀವನ ನಡೆಸಲು ಕಷ್ಟಕರವಾಗಿದೆ. ಈ ವಿಚಾರ ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಚಿಗಟೇನಹಳ್ಳಿ ಗ್ರಾಮದ ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. 5 ಮಂದಿ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡಿಸುವ ಕೆಲಸ ಮಾಡುತ್ತೇನೆ. ಪ್ರತಿ ವರ್ಷ ಅವರ ಖರ್ಚುಗಳಿಗಾಗುವಷ್ಟು ಹಣ ನೀಡುತ್ತೇನೆ. ಸದಾ ನಾನು ನಿಮ್ಮೊಂದಿಗೆ ಇರ್ತೇನೆ ಎಂದು ಧೈರ್ಯ ತುಂಬಿ ಧನ ಸಹಾಯ ಮಾಡಿದ್ದಾರೆ. ಇಲ್ಲಿ ಚಿಗಟೇನಹಳ್ಳಿನಲ್ಲಿ ಈ ಥರ 5 ಜನ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ. ಈ ಥರ ಒಂದು ಆಕ್ಸಿಡೆಂಟ್ ಆಗಿ ಅವ್ರಿಗೇನಾದರೂ ನಾವು ಜೊತೆಗೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಬೇಕು. ಅದು ಮಾಡಿದ್ರೆ ನನ್ನ ಹುಟ್ಟಿದಬ್ಬಕ್ಕೆ ತಾವು ಕೊಡುಗೆ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನನಗೆ ಇಮ್ಮಿಡಿಯೇಟ್ ಹೋಗೋಣ ಅಂತ ಹೇಳಿದೆ. ನಿನ್ನೆ ಅವರ ಹುಟ್ಟಿದಬ್ಬ ಆಯ್ತದಿಂದ ಇವತ್ತು ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೇ ಬಂದು ಮಕ್ಕಳನ್ನ ಮಾತಾಡಿದ್ವಿ. ನಿಜಕ್ಕೂ ತುಂಬ ಮುದ್ದಾದಂಥ ಮಕ್ಕಳು. ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಯಿತು ನೋಡಿ. ಏನಪ್ಪ ಈ ಮಕ್ಕಳು ಮುಂದೆ ಹೆಂಗೆ ಜೀವನ ಸಾಗಿಸ್ತಾರೆ, ತಂದೆ ತಾಯಿ ಇಲ್ದಿರ ಈ ಕಾಲದಲ್ಲಿ. ಮತ್ತು ಹೆಣ್ಮಕ್ಳೇ 4 ಜನ ಇದ್ದಾರೆ ಅದರಲ್ಲಿ. ಮತ್ತು ತುಂಬ ಚೆನ್ನಾಗಿ ಓದೋವಂಥ ಮಕ್ಕಳು. ಈ ಮಕ್ಕಳನ್ನ ಹಂಗೆ ಬಿಟ್ಬಿಟ್ರೆ ಸಮಾಜಕ್ಕೆ ಮತ್ತು ಅವರು ಭಾರ ಆಗ್ಬಿಡ್ತಾರೆ. ಅವ್ರಿಗೇನಾದರೂ ಒಂದು ಒಳ್ಳೆ ನಾವು ರೂಪುರೇಷೆ ಕೊಟ್ಟು ಒಂದು ಮಾರ್ಗದರ್ಶನ ತೋರಿಸಿದ್ರೆ ಸಮಾಜಕ್ಕೆ ಅವ್ರ ಶಕ್ತಿ ಆಗ್ತಾರೆ. ಸೊ ಈ ಒಂದು ಇದರಲ್ಲಿ
ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಸಂಕಲ್ಪ ಮಾಡಿದ್ವಿ. ಅದಕ್ಕೆ ನಾನು ನಮ್ಮ ಗಂಗಾಧರಣ್ಣನಿಗೆ ಕೃತಜ್ಞತೆ ಹೇಳ್ತೀನಿ. ಇವತ್ತು ಬಂದು ಅವ್ರನ್ನ ಮಾತಾಡಿ 3 ಜನ ಮಕ್ಕಳಿಗೆ ಈಗಾಗಲೇ ಆಕಾಶ್ ಕಾಲೇಜು ದೇವನಹಳ್ಳಿನಲ್ಲಿ ಅವ್ರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡುವಂತಹ ಹಾಸ್ಟೆಲ್ ಫೆಸಿಲಿಟಿ ಕೊಡುವಂಥ ಕೆಲಸನ ಆ ದೊಡ್ಡ ಮನುಷ್ಯರು ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಇನ್ನೂ 2 ಮಕ್ಕಳಿಗೆ ಅವರೇ ಅವಕಾಶ ಕೊಡುವಂಥ ಚಾನ್ಸಸ್ ಇದೆ ಅಂತ ಗಂಗಾಧರಣ್ಣ ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಆ 2 ಮಕ್ಕಳ ಜೊತೆ ನಾವು ನಿಂತ್ಕೊತೀವಿ ಅಂತ ಹೇಳಿದ್ವಿ. ಆ ರೀತಿ ಏನಾದರೂ ಆ ಕಾಲೇಜಲ್ಲೇ ಏನಾದರೂ 5 ಮಕ್ಕಳು ಕೊಟ್ಟರೆ ಆ ಮಕ್ಕಳಿಗೆ ಬೇರೆ ಏನೇನು ಖರ್ಚು ವೆಚ್ಚಗಳಿದೆ ಅವುಗಳನ್ನ ನಾವು ಪ್ರತಿ ವರ್ಷ ನಿಂತ್ಕೊಂಡು ಅವ್ರ ಜೊತೆ ಮಾಡ್ತೀವಿ ಅಂತ ಹೇಳಿದ್ವಿ. ಮಕ್ಕಳು ಪ್ರತಿಭಾವಂತರಿದ್ದಾರೆ, ಖುಷಿ ಆಯಿತು. ಈ ಸಮಾಜವನ್ನು ಎದುರಿಸಿ ಸಮಾಜ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇವತ್ತು ನಮಗೆ ಬಂದಿದೆ. ತಂದೆ ತಾಯಿ ಕಳೆದುಕೊಂಡ 5 ಜನ ಮಕ್ಕಳು ತಮ್ಮ ಸಂಬಂಧಿಕರ ಮನೆಯಲ್ಲಿ ವಾಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ, ಜೀವನ ಪೋಷಣೆಗಾಗಿ ಕಷ್ಟಕರವಾಗಿತ್ತು. ಆದರೆ ಸಂದೀಪ್ ರೆಡ್ಡಿ ಅವರು ಭೇಟಿ ಕೊಟ್ಟು ಧನ ಸಹಾಯ ಮಾಡಿ ಪ್ರತಿ ವರ್ಷ ನೀಡುವ ಭರವಸೆ ಕೊಟ್ಟು ಉಚಿತ ಶಿಕ್ಷಣ ಕೊಡಿಸುವುದಾಗಿ ಹೇಳಿದ್ದು ಸಂತಸ ತಂದಿದೆ. ತಂದೆ ತಾಯಿ ಕಳೆದುಕೊಂಡು ಯಾರೂ ದಿಕ್ಕಿಲ್ಲದಂತಾಗಿತ್ತು. ಆದರೆ ಇವರ ಭರವಸೆಯಿಂದ ಮತ್ತೆ 5 ಮಕ್ಕಳ ಜೀವನ ಬೆಳಕಾಗಲಿದೆ ಎಂದಿದ್ದಾರೆ ದಲಿತ ಮುಖಂಡರು. ಈ ವೇಳೆ 5 ಜನ ಮಕ್ಕಳ ಜೊತೆ ಮಾತುಕತೆ ನಡೆಸಿದ ಸಂದೀಪ್ ರೆಡ್ಡಿ ಅವರ ನೋವಿನ ಮಾತುಗಳನ್ನು ಕೇಳಿ ದುಃಖಪಟ್ಟಿದ್ದಾರೆ. ಸ್ಟಡೀಸ್ಗೋಸ್ಕರ ಮಾತ್ರ ಉಪಯೋಗಿಸ್ತೀವಿ, ಯಾರು ಕೇಳಿದ್ರು ಕೊಡಲ್ಲ. ಈ ಸರು ನಮಗೆ ಒಂದು ಸ್ಟಡೀಸ್ ಮಾತ್ರ ಉಪಯೋಗ ಆಗಲಿ ಅಂತ ಕೊಟ್ಟವ್ರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಓದಿ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದನ್ನು ಯೋಚನೆ. ನಾವು ಫಸ್ಟು ನಮ್ಮ 3 ಜನ ಅಂದ್ಕೊಂಡಿದ್ವಿ. ಇವಾಗ ಅವರಿಬ್ಬರು ನಾವೆಲ್ಲರೂ ಒಂದೇ ಅಂದ್ಕೊಂಡು, ಅವರು ನನ್ನ ಸ್ವಂತ ತಂಗಿರು ಅಂದ್ಕೊಂಡು ನಾನು ಮುಂದೆ ನೋಡ್ಕೊತೀನಿ ಅವ್ರನ್ನ. ನಮ್ಮ ಅಪ್ಪ ಅಮ್ಮ ಇದ್ದಾಗ ಅವರು ನಮಗೊಂದು ಬುದ್ಧಿ ಹೇಳ್ಕೊಂಡು ಅವ್ರು ನಮ್ಮ ಹಿಂದೆ ಅವರೇ ಅನ್ನೋ ಒಂದು ನಮ್ಗೆ ಧೈರ್ಯ ಇತ್ತು. ಇವಾಗ ಆ ಧೈರ್ಯ ನಮಗಿಲ್ಲ. ಇವಾಗ ಸಮಾಜ ಮುಂದೆ ನಿಂತ್ಕೊಂಡು ಈ ಸಂದೀಪ್ ರೆಡ್ಡಿ ಅಣ್ಣ ಅವರು ನಮಗೆ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ನಾವು ಮುಂದೆ ನೋಡ್ಕೊಂಡು ಹೋಗ್ತೀವಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಅದು ಜಿಲ್ಲಾ ಕೇಂದ್ರದಲ್ಲಿಯೇ ಅತಿ ಹೆಚ್ಚು ವಾಣಿಜ್ಯ ಮಳಿಗೆ ಹೊಂದಿರುವ ವಾರ್ಡ್. ಆದರೂ ನಗರಸಭೆಗೆ ಬರುತ್ತಿಲ್ಲ ಆದಾಯ. ಬಿಬಿ ರಸ್ತೆ ಒತ್ತುವರಿಯ ಬಗ್ಗೆ ನಗರಸಭೆ ತೋರುವುದು ಉತ್ತರ ಕುಮಾರನ ಪೌರುಷ ಮಾತ್ರವೇನಾ? ಕ್ರಮ ಜರುಗಿಸೋದೇ ಇಲ್ವಾ? ಆ ವಾರ್ಡಿನ 200ಕ್ಕೂ ಹೆಚ್ಚು ಮನೆಗಳಿರುವ ಬಡಾವಣೆಯಲ್ಲಿ ಎಂದಿಗೂ ಇಲ್ಲ ಯುಜಿಡಿ. ಅಷ್ಟೇ ಅಲ್ಲ, ಆ ಬಡಾವಣೆಯಲ್ಲಿ ಚರಂಡಿಗಳೂ ಇಲ್ಲ. ತಪ್ಪದೇ ವೀಕ್ಷಿಸಿ. ಇದೇ ಶನಿವಾರ ಸಂಜೆ 6 ಗಂಟೆಗೆ ವಾರ್ಡ್ ಪ್ರಾಬ್ಲಮ್, 15ನೇ ವಾರ್ಡಿನ ಸಮಸ್ಯೆಗಳ ಸಮಗ್ರ ವಿಶ್ಲೇಷಣೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಹೆಮ್ಮೆಯ ಮಾಗಡಿ ನಾಡಪ್ರಭು, ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರ ರಾಜ್ಯಾಡಳಿತ, ಸರ್ವಧರ್ಮ ಸಮನ್ವಯ, ಕೆರೆ ಗುಡಿ ಗೋಪುರ ನಿರ್ಮಿಸಿ ಎಲ್ಲರಿಗೂ ಉದ್ಯೋಗ ನೀಡಿದ ನಾಡಪ್ರಭು ಕೆಂಪೇಗೌಡ ಅವರ 515ನೇ ಜಯಂತಿಯ ಶುಭಾಶಯಗಳು. ಮತ್ತು ಸಹೃದಯಿ ನಾಯಕ, ನೇರ ನುಡಿಯ ನೇತಾರ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದು, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಕಟಣೆ ಸಂದೀಪ್ ರೆಡ್ಡಿ, ಅಧ್ಯಕ್ಷರು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್, ಚಿಕ್ಕಬಳ್ಳಾಪುರ. ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ,
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಸಮುದಾಯ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾ ಅಧಿಕಾರಿಗಳ ಕಚೇರಿ ಅಡಿಯಲ್ಲಿ ಧಾರ್ಮಿಕ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಸಮುದಾಯ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾ ಅಧಿಕಾರಿಗಳ ಕಚೇರಿ ಅಡಿಯಲ್ಲಿ ಧಾರ್ಮಿಕ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಿಡಿಪಿಒ ಸುನಿತಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಮೂಲಕ ಬಾಲ್ಯ ವಿವಾಹ ತಡೆಯುವ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ದೇಶದಲ್ಲಿ ಲಿಂಗ ತಾರತಮ್ಯ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಕಳವಳ ಪರಿಹರಿಸಲು ಕಾರ್ಯಕ್ರಮ ಪರಿಚಯಿಸಲಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ, ಹೆಣ್ಣು ಮಗುವನ್ನು ಉಳಿಸಿ, ಹೆಣ್ಣು ಮಗುವಿಗೆ ಶಿಕ್ಷಣ ನೀಡಿ ಎಂಬುದಾಗಿದೆ ಎಂದರು. ಈ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮ ಅನ್ನುವಂಥದ್ದು 2015ರಲ್ಲಿ ಜಾರಿಗೆ ಬಂದಿದ್ದು, ಇದರ ಅಂಗವಾಗಿ ಧಾರ್ಮಿಕ ಮುಖಂಡರುಗಳಿಗೆ, ಎಲ್ಲಾ ಧರ್ಮದ ಮುಖಂಡರುಗಳಿಗೆ ಮತ್ತು ಸಮುದಾಯದ ಮುಖ್ಯಸ್ಥರುಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅನ್ನುವಂಥದ್ದು ಹಮ್ಮಿಕೊಳ್ಳುವುದು. ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ಹೆಚ್ಚಿನದಾಗಿ ಚೈಲ್ಡ್ ಮ್ಯಾರೇಜಸ್ ಅಥವಾ ಬಾಲ್ಯ ವಿವಾಹಗಳು ನಡೆಯುತ್ತದೆ ಎಲ್ಲ ಧರ್ಮಗಳಲ್ಲೂ ನಡೀತಾ ಇರ್ತದೆ. ಆ ಕುಟುಂಬದ ಅಥವಾ ಧರ್ಮದ ಮುಖ್ಯಸ್ಥರಿಗೆ, ಆ ಸಮುದಾಯದ ಮುಖ್ಯಸ್ಥರಿಗೆ ಗಮನಕ್ಕೆ ಬರದೆ ಯಾವುದೇ ಕೆಲಸಗಳು ನಡೆಯುವುದಿಲ್ಲ ಕುಟುಂಬಗಳಲ್ಲಿ. ಕುಟುಂಬದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದಲ್ಲಿ ಅದನ್ನು ನಾವು ಮೊದಲಿನಿಂದಲೇ ನಾವು ಸ್ಟಾಪ್ ಮಾಡೋದಕ್ಕೆ ಅಥವಾ ತಡೆ ಹಿಡಿಯೋದಕ್ಕೆ ಸಾಧ್ಯವಾದಷ್ಟು ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬಹುದು.
ಹಾಗಾಗಿ ಈ ಅರಿವು ಮೂಡಿಸುವ ಕಾರ್ಯಕ್ರಮ ಅನ್ನೋದು ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ, ಉಪಾಧ್ಯಕ್ಷ ಜಗದೀಶ್, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಪ್ರಿನ್ಸಿಪಲ್ ಸರಿತಾ, ಪಿಡಿಒ ಅಕಲಪ್ಪ, ವಾಜಪೇಯಿ ವಸತಿ ಶಾಲೆ ಮುಖ್ಯೋಪಾಧ್ಯಾಯ ಮಾರುತೇಶ್ ಇನ್ನೂ ಹಲವರು ಹಾಜರಿದ್ದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಯುವ ಸಮುದಾಯ ಮದ್ಯಪಾನ, ಧೂಮಪಾನದಂತಹ ದುಶ್ಚಟಗಳಿಗೆ ಬಲಿಯಾಗದೆ ಶೈಕ್ಷಣಿಕ ಸಮಯದಲ್ಲಿ ಸಮಯ ವ್ಯರ್ಥ ಮಾಡದೆ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಮಾರಕವಾಗುವ ದುಶ್ಚಟಗಳಿಗೆ ದೂರವಿರಬೇಕೆಂದು ಪೊಲೀಸ್ ವೃತ್ತ ನಿರೀಕ್ಷಕ ವಸಂತ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಭಾರತದ ಪ್ರಜೆಗಳಾದ ನಾವುಗಳು ಮಾದಕ ಯುವ ಸಮುದಾಯ ಮದ್ಯಪಾನ, ಧೂಮಪಾನದಂತಹ ದುಶ್ಚಟಕ್ಕೆ ಬಲಿಯಾಗದೆ ಶೈಕ್ಷಣಿಕ ಸಮಯದಲ್ಲಿ ಸಮಯ ವ್ಯರ್ಥ ಮಾಡದೆ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಮಾರಕವಾಗುವ ದುಶ್ಚಟಗಳಿಗೆ ದೂರವಿರುವಂತೆ ಪೊಲೀಸ್ ವೃತ್ತ ನಿರೀಕ್ಷಕ ವಸಂತ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮಾಲೂರು ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಮಾಲೂರು ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಮಾದಕ ವಸ್ತುಗಳ ನಿಷೇಧ ಹಾಗೂ ವಿರೋಧ ದಿನಾಚರಣೆ ಜಾಥಾಗೆ ವೃತ್ತ ನಿರೀಕ್ಷಕ ವಸಂತ್ ಚಾಲನೆ ನೀಡಿ ಮಾತನಾಡಿದರು. ಮಾಲೂರು ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮಾದಕ ದ್ರವ್ಯ ಸೇವನೆಗೆ ಯುವಕರು ಹೆಚ್ಚಾಗಿ ತುತ್ತಾಗುತ್ತಿದ್ದಾರೆ. ಮದ್ಯಪಾನ, ಧೂಮಪಾನ, ಗುಟ್ಕಾದಂತಹ ಸೇವನೆಯಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ ಅಥವಾ ನಡವಳಿಕೆ ಸ್ಥಿತಿಯನ್ನು ಬದಲಾಯಿಸುವ ಮೂಲಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಹೆಣ್ಣು ಮಕ್ಕಳು ತಂದೆ ತಾಯಿ ಮತ್ತು ಶಾಲೆಯ ಶಿಕ್ಷಕರ ಮಾತು ಕೇಳಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಬೇಕು. ಇತ್ತೀಚೆಗೆ ದುಶ್ಚಟಗಳಿಗೆ ಯುವಕರು ಬಲಿಯಾಗುತ್ತಿದ್ದು, ದುಶ್ಚಟಗಳಿಂದ ದೂರವಿದ್ದು ತಮ್ಮ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಸುಖ ಜೀವನ ಮಾಡುವಂತೆ ಕರೆ ನೀಡಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮಾದಕ ವಸ್ತುಗಳ ನಿಷೇಧ ಹಾಗೂ ವಿರೋಧ ದಿನಾಚರಣೆ ಅಂಗವಾಗಿ ಭಿತ್ತಿ ಪತ್ರಗಳೊಂದಿಗೆ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ನಂತರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ದುಶ್ಚಟಗಳಿಂದ ದೂರವಿರುವಂತೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಭಾರತದ ಪ್ರಜೆಗಳಾದ ನಾವುಗಳು ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು, ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಜೈ ಹಿಂದ್. ಇನ್ನು ಈ ಸಂದರ್ಭದಲ್ಲಿ ಎಎಸ್ಐ ವರಲಕ್ಷ್ಮಿ, ನಾರಾಯಣಸ್ವಾಮಿ, ಮುನೇಗೌಡ, ಯಶವಂತರಾವ್, ಮಂಜುನಾಥ್, ಅಶೋಕ್, ಪ್ರಿನ್ಸಿಪಲ್ ಪಿವೈ ಮಂಜುಳಾ, ಶಿಕ್ಷಕರಾದ ಆರ್ ವೆಂಕಟೇಶ್, ಡಾಕ್ಟರ್ ಜಿ ಹನುಮಪ್ಪ, ಕೆ ರವೀಂದ್ರ, ಶಂಕರಪ್ಪ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಸಮಾಜದಲ್ಲಿ ಕಂಡುಬರುವ ದುಶ್ಚಟಗಳನ್ನು ನಿರ್ಮೂಲನೆ ಮಾಡಿ ಮದ್ಯವರ್ಜನೆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜುಲೈ 23ರಿಂದ ಜಾತವಾರ ಗ್ರಾಮದಲ್ಲಿ ಮದ್ಯವರ್ಜನಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಿಳಿಸಿದರು. ಸಮಾಜದಲ್ಲಿ ಕಂಡುಬರುವ ದುಶ್ಚಟಗಳನ್ನು ನಿರ್ಮೂಲನೆ ಮಾಡಿ ಮದ್ಯವರ್ಜನೆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜುಲೈ 23ರಿಂದ ಜಾತವಾರ ಗ್ರಾಮದಲ್ಲಿ ಮದ್ಯವರ್ಜನಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪೂರ್ಣಪ್ರಜ್ಞಾ ಪಿಯು ಕಾಲೇಜಿನಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯಿಂದ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ನಿರ್ದೇಶಕ ಪ್ರಶಾಂತ್,
ರಾಜ್ಯದಲ್ಲಿ ಶಾಂತಿ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ತೊಡಗಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮನೆ ಮಾತಾಗಿದೆ. ಸಾಮಾಜಿಕ ಪಿಡುಗುಗಳಾದ ಮಾದಕ ವಸ್ತುಗಳ ಸೇವನೆ, ತಂಬಾಕು ನಿಷೇಧ ಹಾಗೂ ಮದ್ಯವರ್ಜನೆಯಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ರಾಜ್ಯಾದ್ಯಂತ ಈವರೆಗೂ 1800ಕ್ಕೂ ಹೆಚ್ಚು ಮದ್ಯವರ್ಜನಾ ಶಿಬಿರ ನಡೆಸಲಾಗಿದೆ ಎಂದರು. ಜುಲೈ 23ರಿಂದ ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರದಲ್ಲಿ ಮತ್ತೊಂದು ಮದ್ಯವರ್ಜನೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಒಂದು ವಾರ ನಡೆಯುವ ಶಿಬಿರದಲ್ಲಿ 80ರಿಂದ 100 ಜನರಿಗೆ ಕುಡಿತ ಬಿಡಿಸುವ ಕಾರ್ಯಕ್ರಮ ನಡೆಯುತ್ತದೆ ಎಂದರು. ಮಂಜುನಾಥ ನಮಃ. ಮೊದಲಾಗಿ ಸಂಸ್ಥೆಯ ಅಧ್ಯಕ್ಷರು, ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ವರ ಆಶೀರ್ವಾದದೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳನ್ನು ಕಟ್ಟುವುದರ ಮೂಲಕ ಸ್ವಸಹಾಯ ಸಂಘದ ಸದಸ್ಯರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಮಾಡುವುದು, ಮಾದಕ ವಸ್ತು ವಿರೋಧಿ ದಿನಾಚರಣೆಗಳನ್ನು ಮಾಡುವಂಥದ್ದು ಮತ್ತು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಮಾಡುವಂಥದ್ದು ಜಿಲ್ಲಾ ಜನಜಾಗೃತಿ ವೇದಿಕೆ ಮುಖಾಂತರವಾಗಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಪ್ರಯುಕ್ತ ನಮ್ಮ ಪೂರ್ಣ ಪ್ರಜ್ಞಾ ಶಾಲೆಯ ಮಕ್ಕಳಿಗೆ ದುಶ್ಚಟದ ವಿರುದ್ಧ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಂಜುಂಡೆ ಸರ್ ಅವರು ಕೂಡ ಆಗಮಿಸಿ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮುಖ್ಯವಾಗಿ ಸಮಾಜಕ್ಕೆ ತೊಡಕಾಗಿರುವಂಥದ್ದು ಮಾದಕ ವಸ್ತುಗಳ ಸೇವನೆ ಮತ್ತು ಮದ್ಯಪಾನ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ಮುಖಾಂತರವಾಗಿ ಈ ಮದ್ಯಪಾನದ ವಿರುದ್ಧ ಕೂಡ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಮದ್ಯವರ್ಜನೆ ಶಿಬಿರ ಇವತ್ತು ನಾವೆಲ್ಲ ಕಂಡಂತೆ ಸಮಾಜದಲ್ಲಿರುವಂತಹ ಒಂದು 50% ಜನ ಏನು ಮದ್ಯ ವ್ಯಸನಗಳಾಗಿದ್ದಾರೆ. ಅದರಲ್ಲಿ ಒಂದಷ್ಟು ಜನರನ್ನು ಈ ಒಂದು ಮದ್ಯವರ್ಜನೆ ಶಿಬಿರದ ಮುಖಾಂತರವಾಗಿ ಮದ್ಯಪಾನವನ್ನು ಬಿಡಿಸುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸುಮಾರು 1800ಕ್ಕೂ ಮಿಕ್ಕಿ ಈ ಮದ್ಯವರ್ಜನೆ ಶಿಬಿರಗಳನ್ನು ಜನಜಾಗೃತಿ ವೇದಿಕೆ ಮುಖಾಂತರವಾಗಿ ನಾವು ರಾಜ್ಯಾದ್ಯಂತ ಸಂಘಟಿಸಿದ್ದೇವೆ. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ಜುಲೈ ತಿಂಗಳ 23ರಿಂದ 1 ವಾರಗಳ ಕಾಲ ಈ ಒಂದು ಶಿಬಿರವನ್ನು ನಾವು ಸಂಘಟಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಜಾತವಾರದ ಗ್ರಾಮಸ್ಥರು ಕೂಡ ಸಹಕಾರ ಕೊಡ್ತಿದ್ದಾರೆ. ಜನಜಾಗೃತಿ ವೇದಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯಲ್ಲಿ ನಗರ ಠಾಣೆ PSI ನಂಜುಂಡಯ್ಯ ಮಾತನಾಡಿ, ಹದಿಹರೆಯದ ವಯಸ್ಸು ದುಶ್ಚಟಗಳ ಕಡೆ ಹೋಗದಿರಲಿ. ಮಾದಕ ವಸ್ತುಗಳ ಸೇವನೆ ನಮ್ಮ ಜೀವನದ ಶತ್ರು ಅನ್ನೋ ಅರಿವು ನಿಮಗಿರಬೇಕು. ಗಾಂಜಾ, ಅಫೀಮು ಅಭ್ಯಾಸ ಮಾಡಿಕೊಂಡರೆ ಅಪರಾಧ ಕೃತ್ಯಗಳು ಹೆಚ್ಚಾಗಿ ನಡೆಯುವುದಕ್ಕೆ ದಾರಿ ಮಾಡಿಕೊಡುತ್ತವೆ. ಬೀಡಿ, ಸಿಗರೇಟು, ಗಾಂಜಾ, ತಂಬಾಕು ಸೇವನೆಯಲ್ಲಿ ಲೀನವಾಗಿರುವ ನಿಮ್ಮ ಪೋಷಕರಿಗೂ ನೀವೇ ಅರಿವು ಮೂಡಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ದೂರವಿರುವುದಾಗಿ ಪ್ರಮಾಣ ವಚನ ಬೋಧಿಸಲಾಯಿತು. ವೇದಿಕೆಯಲ್ಲಿ ಪೂರ್ಣಪ್ರಜ್ಞಾ ಕಾಲೇಜು ಅಧ್ಯಕ್ಷ ಎನ್ ವೆಂಕಟೇಶ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ನಾರಾಯಣಸ್ವಾಮಿ, ತಾಲೂಕು ಯೋಜನಾಧಿಕಾರಿ ಧನಂಜಯ್, ವ್ಯವಸ್ಥಾಪಕ ಮಹೇಶ್ ಮತ್ತಿತರರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಜಯಪುರ ಹೋಬಳಿಯ ಇರಿಗೇನಹಳ್ಳಿ ರೈತ ಟಿ ಶಾಮಣ್ಣ ಎಂಬುವವರಿಗೆ ಸೇರಿದ ತೋಟದಲ್ಲಿ 80ಕ್ಕೂ ಹೆಚ್ಚು ಹಲಸಿನ ಹಣ್ಣುಗಳ ಮರಗಳನ್ನು ಅನುಮತಿ ಇಲ್ಲದೆ ಕಟಾವು ಮಾಡಿ ಎತ್ತುಕೊಂಡು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಹೋಬಳಿಯ ಇರಿಗೇನಹಳ್ಳಿ ರೈತ ಟಿ ಶಾಮಣ್ಣ ಎಂಬುವವರಿಗೆ ಸೇರಿದ ತೋಟದಲ್ಲಿ 80ಕ್ಕೂ ಹೆಚ್ಚು ಹಲಸಿನ ಹಣ್ಣಿನ ಮರಗಳನ್ನು ಅನುಮತಿ ಇಲ್ಲದೆ ಕಟಾವು ಮಾಡಿ ಎತ್ತಿಕೊಂಡು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇರಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 60/1ರಲ್ಲಿ 1.25 ಎಕರೆ ಜಮೀನಿನಲ್ಲಿ 2011ರಲ್ಲಿ ಲಾಲ್ಬಾಗ್, ಮಧುರ ಹಾಗೂ ಬೇಲಿಚಂದ್ರ ಎಂಬ ತಳಿಯ ಹಲಸಿನ ಹಣ್ಣಿನ ಸಸಿಗಳನ್ನು ನೆಡಲಾಗಿತ್ತು. ಒಂದೊಂದು ಸಸಿಗೆ 1,000 ಕೊಟ್ಟು ಖರೀದಿಸಿ ನಾಟಿ ಮಾಡಿದ್ದು, ನಾಟಿ ಮಾಡಿದ್ದ ಹಲಸಿನ ಹಣ್ಣಿನ ಮರಗಳ ಪೈಕಿ ಕೆಲವು ಮರಗಳು 2 ವರ್ಷಗಳ ಹಿಂದೆ ಕೆರೆಗಳು ತುಂಬಿದ್ದ ಸಮಯದಲ್ಲಿ ತೋಟದಲ್ಲಿ ಒಣಗಿ ಹೋಗಿವೆ. ಉಳಿದ 80ಕ್ಕೂ ಹೆಚ್ಚು ಮರಗಳು ಉತ್ತಮವಾಗಿ ಫಸಲು ಬಿಡುತ್ತಿದ್ದವು. ಪ್ರತಿ ವರ್ಷ ಬೆಳೆ ಬಂದಾಗ 2 ರಿಂದ 3 ಲಕ್ಷ ರೂಪಾಯಿಗೆ ಬೆಳೆ ಮಾರಾಟ ಮಾಡುತ್ತಿದ್ದೆ. ಈ ಬಾರಿ ಫಸಲು ಮಾರಾಟ ಮಾಡಿ ಭೂತಾನ್ ಕಡೆಗೆ ಪ್ರವಾಸ ಹೋಗಿದ್ದ ವೇಳೆ ಕಿಡಿಗೇಡಿಗಳು ಮರಗಳನ್ನು ಕಟಾವು ಮಾಡಿಕೊಂಡು ಒಂದು ಕೊಂಬೆಯನ್ನು ಬಿಡದೆ ಬುಡಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ಎಂದು ರೈತ ಅಳವತ್ತುಕೊಂಡಿದ್ದಾರೆ. ಪ್ರವಾಸದಿಂದ ವಾಪಸ್ ಬಂದ ನಂತರ ತೋಟದ ಕಡೆಗೆ ಹೋದಾಗ ಮರಗಳಿಲ್ಲದೆ ಇರುವುದನ್ನು ಗಮನಿಸಿ ಆಘಾತವಾಯಿತು.
ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಯಾರೋ ಟ್ರ್ಯಾಕ್ಟರ್ಗಳನ್ನು ತಂದು ಮರಗಳು ಕಟಾವು ಮಾಡಿಕೊಂಡು ತುಂಬಿಸಿಕೊಂಡು ಹೋದರು ಎಂದು ತಿಳಿಸಿದರು. ಉತ್ತಮವಾಗಿ ಬೆಳೆ ಬರುತ್ತಿದ್ದ ಮರಗಳು ಕಟಾವು ಮಾಡಿಕೊಂಡು ಹೋಗಿರುವುದರಿಂದ ಸುಮಾರು 25 ಲಕ್ಷಕ್ಕೂ ಅಧಿಕವಾದ ನಷ್ಟವಾಗಿದೆ. ಈ ಕುರಿತು ವಿಜಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿರುವುದಾಗಿ ಅವರು ತಿಳಿಸಿದರು. 60/1 ಇದು 1 ಎಕರೆ 25 ಗುಂಟೆ ಇದೆ. ಇದು ನಾವು ತಗೊಂಬಂದು ಹಾಕಿ ಹೈಬ್ರಿಡ್ ಅಂತೇಳಿ ಸುಮಾರು 13 ವರ್ಷ 14 ವರ್ಷ ಮೊದಲು ಹಾಕಿದ್ದೀವಿ. ಈ ಕೆರೆ ನೀರು ಬಂದು ತಳಗರೆ ಇರೋದೆಲ್ಲನೂ ಒಣಗೋಯ್ತು. ಈ ಮೇಲ್ಗಡೆ ಒಂದು ಅರ್ಧ ಎಕರೆಯಲ್ಲಿ ಚೆನ್ನಾಗಿತ್ತು ಗಿಡ ಎಲ್ಲನೂ. ಇದು ನಾವು 15-20 ದಿವಸದಲ್ಲಿ ಊರಲ್ಲಿ ಇಲ್ಲದೇ ಇರೋ ಹೇಳಿದ್ರೆ ಯಾರೋ ಬಂದು ಅಗಲೊತ್ತಲೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಗ್ರಾಮದ ವಿಶೇಷ ಚೇತನ ರಮೇಶ್ ಎಂಬುವವರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿದ ಘಟನೆ ಇಂದು ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಗ್ರಾಮದ ವಿಶೇಷ ಚೇತನ ರಮೇಶ್ ಎಂಬುವವರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿದ ಘಟನೆ ಇಂದು ನಡೆಯಿತು. ನಿವೇಶನ ಕೋರಿ ನಿರಂತರ ಅರ್ಜಿ ಸಲ್ಲಿಸಿ ತೂಬಗೆರೆ ಪಂಚಾಯಿತಿ ಅಧಿಕಾರಿಗಳ ಸುತ್ತ ಕಳೆದ 10 ವರ್ಷಗಳಿಂದ ವಿಕಲಚೇತನ ರಮೇಶ್ ಸುತ್ತಿದ್ದಾರೆ. ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತು ಸ್ಥಳೀಯ ಸಾರ್ವಜನಿಕರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಕಿಟ್ಟಿ ಮಾತನಾಡಿ, ಈ ಹಿಂದೆ ಸಭೆಯಲ್ಲಿ ರಮೇಶ್ ಅವರಿಗೆ ನಿವೇಶನಕ್ಕೆ ಅನುಕೂಲ ಕಲ್ಪಿಸುವಂತೆ ಆದೇಶಿಸಿ ಖಾಲಿ ನಿವೇಶನ ಮಂಜೂರು ಮಾಡಲಾಗಿತ್ತು. ಆದರೆ ನಿವೇಶನ ರಮೇಶ್ ಕೈ ಸೇರಿಲ್ಲ. ಈ ಕುರಿತು ಪ್ರಶ್ನೆಗಳಿಗೆ ಪಂಚಾಯಿತಿ ಉತ್ತರ ನೀಡುತ್ತಿಲ್ಲ. ಹಾಗಾಗಿ ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಕನಿಕರ ಇಲ್ಲದ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ವಿಶೇಷ ಚೇತನ ರಮೇಶ್ ಅವರಿಗೆ ನಿವೇಶನ ಮಂಜೂರು ಮಾಡಬೇಕಾಗಿ ಮನವಿ ಮಾಡಿದ್ದಾರೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಏನಕ್ಕೆ ಬಂದಿದ್ದೀವಿ ಅಂದರೆ, ನಾವು ಜೋರಾಗಿ ಕೂಗಾಡಿದ್ದು ಆಯಿತು, ಎಲ್ಲ ರೀತಿಯಲ್ಲಿ ಎಲ್ಲ ಮಿನಿಸ್ಟರ್ ಲೆವೆಲ್ ತನಕ ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರಲ್ಲ ಮುನಿಯಪ್ಪನವರು, ಅಲ್ಲಿ ತನಕನೂ ಪಾಪ ಈ ಅಂಗವಿಕಲರಿಗೆ ಒಂದು ಸೈಟ್ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ವಿ. ಸುಮಾರು 4 ವರ್ಷದಿಂದ ನಾನು ಮೆಂಬರ್ ಆದಾಗಿಂದ. ಅದಕ್ಕೆ ಮುಂಚೆಯಿಂದನೂ ಅವ್ರು ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಸ್ಪಂದನೆ ಇಲ್ಲ. ಎಲ್ಲ ಒಂದು ಸಾರ್ವಜನಿಕ ಸಭೆಗಳಲ್ಲಿ ಅವರು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನಗಳ ಕಷ್ಟ ಸುಖ ಏನು ಅಂತ ವಿಚಾರಿಸಿದಾಗ ಪ್ರತಿ ಸಲನೂ ಅವರು ಕೆಲಸ ಕಾರ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಇದು 6ನೇ ಸಲಿನೋ 7ನೇ ಸಲಿನೋ ಹೋಗಿದ್ದಾರೆ ಈ ಒಂದು ವರ್ಷದಲ್ಲಿ. ಮೊನ್ನೆನೇ ಮೀಟಿಂಗಲ್ಲಿ ಅವರೇ ಕೇಳಿಬಿಟ್ರು, ನೀನು ಇನ್ನೂ ಸೈಟ್ ಸಿಕ್ಕಿಲ್ಲೇನಪ್ಪ ಅನ್ನೋ ಥರ. ಪಾಪ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಉಸ್ತುವಾರಿ ಸಚಿವರಿಗೆ. ಇಷ್ಟಾದ್ರೂ ಅಧಿಕಾರಿಗಳು ಅದೇನು ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಮಲಗಿಬಿಟ್ಟಿದ್ದಾರೋ. ಇಷ್ಟು ದಿನ ಅಂದರೆ ಏನೋ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟು ಸರಿ, ಇನ್ನೂ ಯಾಕೆ ಇವರು ಮೀನಾಮೇಷ ಮಾಡ್ತಾ ಇದ್ದಾರೆ? ಅವ್ರು ಕೊಡಬಾರ್ದು ಅನ್ನೋ ಉದ್ದೇಶ ನನ್ನ ಇದೆಯಾ? ಯಾಕೆ ಕೊಡಬಾರ್ದು ಅನ್ನೋಂಗಿದ್ರೆ ಏನಕ್ಕೆ ಕೊಡಬಾರ್ದು ಅನ್ನೋದು ನಮ್ಗೆ ಹೇಳ್ತಾ ಇಲ್ಲ. ಕೊಡ್ತೀವಿ ಅಂತಾರೆ, ಜಾಗ ಇಲ್ಲ ಅಂತಾರೆ. ಸರ್, ಇಷ್ಟು ದೊಡ್ಡ ಊರಲ್ಲಿ ಒಬ್ಬ ಅಂಗವಿಕಲನಿಗೆ 20-30 ಸೈಟ್ ಕೊಡೋಕ್ಕೆ ಜಾಗ ಇಲ್ಲ ಅಂದಮೇಲೆ ಯಾವ ಲೆಕ್ಕಾಚಾರ ಸರ್ ಇದು? ಈ ಕುರಿತು ವಿಶೇಷ ಚೇತನ ರಮೇಶ್ ಮಾತನಾಡಿ, ತಮ್ಮದು ಬಡ ಕುಟುಂಬದ ನಿರ್ವಹಣೆ ಕಷ್ಟಕರವಾಗಿದ್ದು ಆಟೋ ಓಡಿಸಿ ಜೀವನ ಸಾಗಿಸುತ್ತಿದ್ದೇನೆ. ಕಳೆದ 10 ವರ್ಷಗಳಿಂದ ಸತತವಾಗಿ ಪಂಚಾಯಿತಿಯ ಸುತ್ತ ನಿವೇಶನಕ್ಕಾಗಿ ಸುತ್ತಿದ್ದೇನೆ, ಆದರೂ ಉಪಯೋಗವಾಗಿಲ್ಲ ಎಂದರು. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವು ಗಣ್ಯರ ಬಳಿ ಮನವಿ ಸಲ್ಲಿಸಿದ್ದು ನಿವೇಶನ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದರೆ ಈವರೆಗೂ ನಿವೇಶನದ ಕುರಿತು ಮಾಹಿತಿ ಲಭ್ಯವಾಗಿಲ್ಲ. ಮನವಿಗೆ ಸ್ಪಂದಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಮಾತನಾಡುತ್ತಿದ್ದು, ನನಗೆ ನಿವೇಶನ ಕಲ್ಪಿಸುವಂತೆ ಮತ್ತೊಮ್ಮೆ ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು. ಸ್ಥಳೀಯ ರಾಜಕೀಯ ಕಿತ್ತಾಟಗಳಿಗೆ ಒಬ್ಬ ಸ್ವಾಭಿಮಾನಿ ವಿಕಲಚೇತನರ ಜೀವನ ಹಾಳಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಸ್ಥಳೀಯ ಪಂಚಾಯಿತಿ ಸದಸ್ಯರು ಏನಾದರೂ ಎಚ್ಚೆತ್ತು ಫಲಾನುಭವಿಗೆ ಖಾಲಿ ನಿವೇಶನ ಹಸ್ತಾಂತರಿಸಲಿ ಎನ್ನುವುದು ನಮ್ಮ ಆಶಯ. ನಾನು ಸುಮಾರು ವರ್ಷದಿಂದ ಬಾಡಿಗೆ ಮನೆಗೆ ವಾಸ ಮಾಡ್ತಾ ಇದ್ದೀನಿ. ಸ್ವಲ್ಪ ದಲಿತರು ಅಂತ ಹೇಳಿಬಿಟ್ಟು ನಮ್ಗೆ ಬಾಡಿಗೆಗೂ ಕೊಡ್ತಾ ಇಲ್ಲ. ಸುಮಾರು ವರ್ಷದಿಂದ ಒಂದು 12 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀನಿ. 12 ವರ್ಷದಿಂದನೂ ಇವ್ರಿಗೆ ಅರ್ಜಿ ಕೊಡ್ತಾನೇ ಇದ್ದೀನಿ. ಅದಕ್ಕೂ ಮುಂಚೆನೂ ಕೊಟ್ಟಿದ್ದೀನಿ, ಏನೂ ರೆಸ್ಪಾನ್ಸೇ ಮಾಡಿಲ್ಲ ಇವರು. ಯಾಕಂದರೆ ನನಗೆ ಮನೆ ಖಾಲಿ ಮಾಡೋ ಅನ್ನೋವಾಗ ಸಾಮಾನು ಸಾಗ್ಸೋಕ್ಕಾಗಲ್ಲ ನಮ್ಮ ಕೈಗೆ. ನಾನೊಬ್ಬ ಹ್ಯಾಂಡಿಕ್ಯಾಪು.
ಎಷ್ಟು ಸಲ ಇವ್ರಿಗೆ ಅರ್ಜಿ ಕೊಟ್ಟರು ಪಂಚಾಯತಿಲಿರೋ ನಂಬರ್ಗಳು ಏನೂ ತಲೆಗೆ ಹಾಕಂತ ಇಲ್ಲ. ಆ ಪಿ ಡಿ ಒಗೆ ಅದೆಷ್ಟು ಸಲ ಲೆಟ್ರ್ ಕೊಟ್ಟಿದ್ದೆ ನಾನು, ಅವರು ಸತ ಏನು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಿಯಮ ಉಲ್ಲಂಘಿಸಿ ಮಿತಿ ಮೀರಿದ ಭಾರ ಹೊತ್ತ ಕಲ್ಲು ಗಣಿಗಾರಿಕೆ ಲಾರಿಗಳ ಸಂಚಾರದಿಂದ ರಸ್ತೆಗಳು ಹಾಳಾಗುತ್ತಿವೆ. ಇದನ್ನು ತತ್ಕ್ಷಣದಿಂದಲೇ ತಡೆಯಬೇಕು, ಇಲ್ಲದಿದ್ದರೆ ನಾನೇ ಹಿಡಿಯುತ್ತೇನೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ನಿಯಮ ಉಲ್ಲಂಘಿಸಿ ಮಿತಿ ಮೀರಿದ ಭಾರ ಹೊತ್ತ ಕಲ್ಲು ಗಣಿಗಾರಿಕಾ ಲಾರಿಗಳ ಸಂಚಾರದಿಂದ ರಸ್ತೆಗಳು ಹಾಳಾಗುತ್ತಿವೆ. ಇವನ್ನು ತಕ್ಷಣದಿಂದಲೇ ತಡೆಯಬೇಕು, ಇಲ್ಲದಿದ್ದರೆ ನಾನೇ ಹಿಡಿಯುತ್ತೇನೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಈ ವೇಳೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆರ್ಟಿಒ ಅಧಿಕಾರಿಗಳೊಂದಿಗೆ ಮಾತನಾಡಿದ ಶಾಸಕರು, ನಿಯಮ ಮೀರಿ ಅಧಿಕ ಭಾರ ಹೊತ್ತು ಸಾಗುತ್ತಿರುವ ಗಣಿಗಾರಿಕಾ ಲಾರಿಗಳಿಂದ ಈ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿವೆ. ಇದನ್ನು ಕೂಡಲೇ ಅಧಿಕಾರಿಗಳು ನಿಲ್ಲಿಸಬೇಕು, ಇಲ್ಲದಿದ್ದರೆ ನಾನೇ ಬಂದು ನಿಲ್ಲಿಸುತ್ತೇನೆ ಎಂದು ಖಾರವಾಗಿ ಎಚ್ಚರಿಸಿದರು. ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹಲವಾರು ಗ್ರಾಮೀಣ ರಸ್ತೆಗಳು ಗಣಿಗಾರಿಕಾ ವಾಹನಗಳ ಸಂಚಾರದಿಂದ ಹಾಳಾಗಿವೆ. ಇದರಿಂದ ನನಗೂ ಮುಜುಗರ ಉಂಟು ಮಾಡಿದೆ ಎಂದರು. ತಾಲೂಕಿನಲ್ಲಿ 83 ಕೆಎಸ್ಆರ್ಟಿಸಿ ಬಸ್ಸುಗಳು ನಿಷ್ಕ್ರಿಯವಾಗಿದ್ದು, ಅವಧಿ ಮೀರಿ ಕ್ರಮಿಸಬೇಕಾದ ದೂರಕ್ಕಿಂತಲೂ ಹೆಚ್ಚು ದೂರ ಕ್ರಮಿಸಿವೆ. ಒಂದೊಂದು ಸುಮಾರು 9 ಲಕ್ಷ ಕಿಲೋಮೀಟರ್ ಕ್ರಮಿಸಿವೆ. ಹಾಗಾಗಿ ಗ್ರಾಮೀಣ ಜನತೆಗೆ ಸಮರ್ಪಕ ಬಸ್ ಸೌಲಭ್ಯ ಒದಗಿಸಲಾಗುತ್ತಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಶಾಸಕರಿಗೆ ಮಾಹಿತಿ ನೀಡಿದರು. ಈ ವೇಳೆ ಪ್ರತಿಕ್ರಿಯಿಸಿದ ಶಾಸಕರು, ಇದರಿಂದ ಪ್ರಯಾಣಿಕರಿಗೆ ಹೆಚ್ಚು ಕಮ್ಮಿಯಾದರೆ ಹೇಗೆ? ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸುವೆ, ಅವುಗಳ ಸಂಪೂರ್ಣ ಮಾಹಿತಿ ನೀಡಿ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಜಲಜೀವನ್ ಮಿಷನ್ ಕಾಮಗಾರಿ ಪೈಪ್ಲೈನ್ ಅಳವಡಿಸಲು ನಡು ರಸ್ತೆಗಳನ್ನು ಅಗೆದು ಅಧ್ವಾನ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಅಗೆದು ಕಾಮಗಾರಿ ಮುಗಿದ ಮೇಲೆ ಅದನ್ನು ಸರಿಪಡಿಸಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಆರೋಗ್ಯ ಇಲಾಖೆ, ಕೃಷಿ ಇಲಾಖೆಗಳಲ್ಲಿ ಸಿಬ್ಬಂದಿಯ ಕೊರತೆಯಿಂದ ಜನರ ಅಹವಾಲು ಕೇಳಲು ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರು. ಈ ವೇಳೆ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಇಒ ರಮೇಶ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕ್ಷಣಿಕ ಸುಖಕ್ಕಾಗಿ ಸೇವಿಸುವ ಮಾದಕ ವಸ್ತುಗಳು ಆರೋಗ್ಯ ಹಾಳು ಮಾಡುವ ಜೊತೆಗೆ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತವೆ. ಹಾಗಾಗಿ ಯಾರೂ ಮಾದಕ ವಸ್ತುಗಳ ಸೇವನೆಯ ಹಿಂದೆ ಬೀಳಬಾರದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ ತಿಳಿಸಿದರು. ಕ್ಷಣಿಕ ಸುಖಕ್ಕಾಗಿ ಸೇವಿಸುವ ಮಾದಕ ವಸ್ತುಗಳು ಆರೋಗ್ಯ ಹಾಳು ಮಾಡುವ ಜೊತೆಗೆ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತವೆ. ಹಾಗಾಗಿ ಯಾರೂ ಮಾದಕ ವಸ್ತುಗಳ ಸೇವನೆಯ ಹಿಂದೆ ಬೀಳಬಾರದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬುಧವಾರ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ಸಪ್ತಾಹ ಅರಿವು ಮೂಡಿಸುವ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದಿನ ಯುವ ಶಕ್ತಿ ಹಲವು ಆಕರ್ಷಣೆಗಳಿಂದ ಮಾದಕ ವಸ್ತುಗಳ ಸೇವನೆಯ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದು ವಿಷಾದನೀಯ. ಇದು ಜೀವಕ್ಕೆ ಹಾನಿಯುಂಟು ಮಾಡುವ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತದೆ. ಇವುಗಳ ಸೇವನೆ, ಸಾಗಣೆ, ಮಾರಾಟ ಮಾಡುವುದು ಅಪರಾಧವಾಗಿದ್ದು ಅದರ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ನಿರಂತರವಾಗಿ ಜಾಗೃತಿ ಮೂಡಿಸಬೇಕು. ಮಾದಕ ವಸ್ತುಗಳ ನಿಷೇಧಕ್ಕೆ ಕೇವಲ ಕಾಯ್ದೆ ಕಾನೂನುಗಳ ಮೂಲಕ ಮಾತ್ರ ಸಾಧ್ಯವಾಗದೆ ಅದಕ್ಕೆ ಎಲ್ಲರ ಸಹಕಾರ ಬೇಕು ಎಂದರು. ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಶಿಡ್ಲಘಟ್ಟ ಇಬ್ಬರು ವತಿಯಿಂದ ಸಹ ನಾವು ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಇದು ವಿಶ್ವದಾದ್ಯಂತ ಜೂನ್ 26ನೇ ತಾರೀಕಂದು ಈ ಸಪ್ತಾಹವನ್ನು ಶುರು ಮಾಡ್ತೀವಿ. ಸೊ ಈ ಸಲ ಈ ಘೋಷಣೆ ವಾಕ್ಯ ಬಂದು ಸ್ಪಷ್ಟವಾದ ಪುರಾವೆಗಳಿವೆ, ತಡೆಗಟ್ಟುವಲ್ಲಿ ಹೆಚ್ಚಿನ ಆಸಕ್ತಿ ವಹಿಸೋದು. ಅಂದರೆ ದ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ನಮ್ಮ ಒಂದು ಮೂಲಭೂತ ಏನೇನಿದೆ ಅದನ್ನೆಲ್ಲ ಸಹ ನಾವು ಅದು ಯಾವ ರೀತಿಯಾಗಿ ನಾವು ಮಾದಕ ವ್ಯಸನಿಗಳಿಂದ ತಡೆಗಟ್ಟಬೋದು ಅದರ ಬಗ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ ಆಸಕ್ತಿ ವಹಿಸಿ ಅದನ್ನು ನಾವು ತೊಡಗಿಸ್ಕೊಳ್ಬೇಕು. ಯಾವ ರೀತಿಯಾಗಿ ಮಾದಕ ವ್ಯಸನಿಗಳನ್ನು ನಾವು ಕಡಿಮೆ ಮಾಡ್ಬೋದು, ಅದರಿಂದ
ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೆಚ್ಚು ಒತ್ತನ್ನು ನೀಡಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್, ಡಾಕ್ಟರ್ ಮಂಜಾ ನಾಯಕ್, ಡಾಕ್ಟರ್ ವಾಣಿ, ಡಾಕ್ಟರ್ ಮಾಧವ, ಡಾಕ್ಟರ್ ಸುಗುಣ, ಡಾಕ್ಟರ್ ಭರತ್, ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್, ತಾಲೂಕು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಮುನರತ್ನಮ್ಮ, ಸಿಬ್ಬಂದಿಗಳಾದ ಗೀತಾ, ಚೈತ್ರ, ಪ್ರಣತಿ, ಅಫ್ರೋಜ್ ಇನ್ನು ಹಲವರು ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 300 ಮಿಲಿಮೀಟರ್ ಮಳೆಯಾಗಿದ್ದು ರೈತರಿಗೆ ಬಿತ್ತನೆಗೆ ಯಾವುದೇ ತೊಂದರೆಯಾಗದಂತೆ, ಗೊಬ್ಬರ ಬಿತ್ತನೆ ಬೀಜಗಳಿಗೆ ಕೊರತೆಯಾಗದಂತೆ 11 ಹೆಚ್ಚುವರಿ ಮಳಿಗೆಗಳನ್ನು ತೆರೆಯಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ ವೈಟಿ ರಸ್ತೆಯ ಗಣಪತಿ ಪೆಂಡಾಲ್ನಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲೆಯಲ್ಲಿ ಈವರೆಗೆ 7 ಜನಸ್ಪಂದನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇದು 8ನೇ ಕಾರ್ಯಕ್ರಮ ಎಂದರು. ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಬಾರಿ ಜಿಲ್ಲೆಯಲ್ಲಿ ಸುಮಾರು 300 ಮಿಲಿಮೀಟರ್ ಮಳೆಯಾಗಿದೆ. ರೈತರಿಗೆ ಬಿತ್ತನೆಗೆ ಯಾವುದೇ ತೊಂದರೆಯಾಗದಂತೆ, ಗೊಬ್ಬರ ಬಿತ್ತನೆ ಬೀಜಗಳಿಗೆ ಕೊರತೆಯಾಗದಂತೆ 11 ಹೆಚ್ಚುವರಿ ಮಳಿಗೆಗಳನ್ನು ತೆರೆಯಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ವರ್ಷ ಬೆಳೆ ವಿಮೆ 70 ಕೋಟಿ ರೂಪಾಯಿಯನ್ನು ಈಗಾಗಲೇ ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದ್ದು ಕಳೆದ ಸಾಲಿನಲ್ಲಿ ಕೇವಲ 70,000 ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ. ಈ ವರ್ಷ ಕೃಷಿ ಇಲಾಖೆಯು ಆಂದೋಲನವನ್ನು ಕೈಗೊಂಡಿದ್ದು ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯಿತಿಗೆ ತೆರಳಿ ಆ ಮಟ್ಟದಲ್ಲಿ ರೈತರಿಗೆ ಬೆಳೆ ವಿಮೆಯ ಬಗ್ಗೆ ಅರಿವು ಮೂಡಿಸುವ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಂದರು. ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಾಲಿನಲ್ಲಿ ಕಡಿಮೆ ಫಲಿತಾಂಶ ಬಂದಿದ್ದು ಇದರಲ್ಲಿ ಶೇಕಡಾವಾರು ಕಡಿಮೆಯಾಗಿದೆ. ಇದರಿಂದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ ಎಂದು ಡಿಡಿಪಿಐ ಸಭೆ ನಡೆಸಿ ಅವರಿಗೆ ಸೂಚನೆ ನೀಡಲಾಗಿದೆ. ಈ ಸಾಲಿನಲ್ಲಿ ಒಳ್ಳೆಯ ಫಲಿತಾಂಶ ಬರುವಂತೆ ಶ್ರಮ ವಹಿಸಬೇಕು ಎಂದು ತಾಕೀತು ಮಾಡಿದ್ದೇವೆ ಎಂದರು. ಈಗ ನಾವು ಸುಮಾರು 7 ತಾಲೂಕಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ವಿ. ಇದು 8ನೇ ತಾಲೂಕು. ಸುಮಾರು ಎಲ್ಲ ಇಲಾಖೆಗಳದ್ದು ಏನೇನು ಯೋಜನೆಗಳಿದೆ ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಹೇಳ್ತೀವಿ ಜನತಾ ದರ್ಶನದಲ್ಲಿ. ಪ್ರಮುಖವಾಗಿ ಕೃಷಿ ಇಲಾಖೆದು ಈ ವರ್ಷ ನಮ್ಮ ಜಿಲ್ಲೆ ಒಳಗಡೆ ಒಳ್ಳೆಯ ಮಳೆ ಬಂದಿದೆ. ನಾವು ಏನು ಬೇಡಿಕೆ ಇತ್ತು ಅದಕ್ಕಿಂತ ಹೆಚ್ಚು ಮಳೆ ಆಗಿದೆ. 300 ಮಿಲಿಮೀಟರ್ ಮಳೆ ಆಗಿದೆ. ಆದ್ರಿಂದಾಗಿ ರೈತರಿಗೆ ಯಾವ ರೀತಿಯಲ್ಲಿ ಕೂಡ ಗೊಬ್ಬರ ಇರ್ಬೋದು, ಬೀಜಗಳಿರ್ಬೋದು, ತೊಂದರೆ ಇರಬಾರದು ಅನ್ನುವ ಒಂದು ದೃಷ್ಟಿಯಿಂದ ಸಾಕಷ್ಟು ದಾಸ್ತಾನ ನಮ್ಮ ಕೃಷಿ ಇಲಾಖೆ ಈಗಾಗಲೇ ಎಲ್ಲ ರೈತ ಸಂಪರ್ಕ ಕೇಂದ್ರ ಮತ್ತೆ ಪ್ಯಾಕ್ಸ್ ಮತ್ತೆ ಶೇಂಗಾ ಬೀಜ ಕೂಡ ಒಂದು ಹೆಚ್ಚುವರಿಯಾಗಿ ಒಂದು 11 ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅದು ಇಲ್ಲದೆ ಹೋದ ವರ್ಷ ನಮ್ಮ ಜಿಲ್ಲೆಗೆ ಇನ್ಶೂರೆನ್ಸ್ ಇಂದ ಸುಮಾರು 70 ಕೋಟಿ ರೈತರ ಖಾತೆಗೆ ನೇರವಾಗಿ ಜಮೆ ಆಗಿದೆ. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ತುಮಕೂರು ಜಿಲ್ಲಾಧಿಕಾರಿಗಳು ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದು ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ತಾಲೂಕಿಗೆ ಬಂದು ರೈತರ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳಲು ಬಂದಿದ್ದಾರೆ. ನಿಮ್ಮ ಯಾವುದೇ ಅಹವಾಲುಗಳಿದ್ದರೂ ಸ್ಥಳದಲ್ಲಿಯೇ ಬಗೆಹರಿಸಿಕೊಳ್ಳಿ. ಕಂದಾಯ ಇಲಾಖೆ ನೌಕರರು ರೈತರನ್ನು ಅನವಶ್ಯವಾಗಿ ಕಚೇರಿಗೆ ಅಲಿಸುವುದನ್ನು ನಾನು ನೋಡಿದ್ದೇನೆ. ಇದಕ್ಕೆ ನೀವೇ ಜವಾಬ್ದಾರಿಗಳಾಗುತ್ತೀರಿ ಎಂದರು. ಈಗ ಒಂದು ಆದೇಶ ಕೌನ್ಸಿಲಿಂಗ್ ಮಾಡಬೇಕು ಅಂತ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಹೋಗ್ತಾರೆ. ಅದೆಲ್ಲ ಆಗಬಾರ್ದು. ಹಳ್ಳಿಗಾಡಿನಲ್ಲಿ ಒಳ್ಳೆ ಹಾಸ್ಪಿಟಲ್ ಇದೆ, ಕ್ಲೀನ್ ಇದೆ, ಎಲ್ಲ ಮೆಟೀರಿಯಲ್ಸ್ ಇದೆ, ಸವಲತ್ತಿದೆ, ಬಟ್ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟರ್ ಇಲ್ಲ. ಅಂತ ಪರಿಸ್ಥಿತಿ ಬಂದಿದ್ದೀವಿ ಮೇಡಮ್ ಅವರೇ. ಏನೋ ರಿಕ್ರೂಟ್ ಮಾಡಿ ಅಂತ ಎಲ್ಲ ಕೊಡಿ. ಹಾಗಾಗಿ ನಾವು ಇಂಥ ಸಂದಿಗ್ಧ ಪರಿಸ್ಥಿತಿ ಡೆಂಗೆ ಜ್ವರ ಇರುವಾಗ, ಕಾಲ ಬರುವಾಗ ನಾವು ಕೇರ್ಫುಲ್ ಆಗಿದ್ರೆ ಆಡಳಿತ ಪಾಪ ಹಳ್ಳಿ ರೈತ ಏನಾಗ್ತಾರೆ ಕಷ್ಟ ನಾವು ನೋಡ್ತಾ ಇರ್ತೀವಲ್ಲ. ಯಾವ ಹೊಲದ ಹೋಗಿದ್ದಾಗ ನೆಲಪಟ್ಟು ಬಂದು ಸತ್ತೋಗ್ತದೆ. ನೆಲಪಟ್ಟು ಬರಲ್ಲ. ನೀವು ತಿಂದಿರಲ್ಲ ಭಾಳ 3-3 kg, ಅದು ಹೊಡೆದ 4-4 kg ತಿಂದ್ರು 3-3 kg ತಿಂತೀರಿ. ಅದು ತರ್ಕೋಬೇಕಲ್ಲ ಬಾಡಿ, ಆ ಬೆಳೆಗಾಗಿ ಸಾಯ್ತೀವಿ. ಅದ್ರ ಬಗ್ಗೆ ತಾವು ಸ್ವಲ್ಪ ಆರೋಗ್ಯದ ಬಗ್ಗೆ ತುರುವೇಕೆರೆಯಲ್ಲಿ
ಭಾಳ ಫೇಮಸ್ ನಂಗೆ ಗೊತ್ತಿದೆ, ಆದ್ರೂ ಕಡಿಮೆ ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ, ಇದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ್, ಅಂಜನ್ ಕುಮಾರ್, ಯಜಮಾನ ಮಹೇಶ್, ಎನ್ಆರ್ ಸುರೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಬಿಇಒ ಸೋಮಶೇಖರ್, ಅಡಿಷನಲ್ ಎಸ್ಪಿ ಖಾದರ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದ ಹೊಯ್ಸಳೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಅರಸೀಕೆರೆ ಉಪವಿಭಾಗದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಮಾರಾಟ, ದುರುಪಯೋಗ ಹಾಗೂ ಕಳ್ಳಸಾಗಣೆ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಡಿವೈಎಸ್ಪಿ ಲೋಕೇಶ್, ನಗರ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಗಂಗಾಧರ್, ಪ್ರಾಂಶುಪಾಲ ಅಶೋಕ್ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಡಿವೈಎಸ್ಪಿ ಲೋಕೇಶ್ ಮಾತನಾಡಿ, ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಶಿವಕುಮಾರ್, ಪ್ರಕಾಶ್, ಪ್ರದೀಪ್, ಯುವರಾಜ್, ದಿವಾಕರ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟೊಮ್ಯಾಟೊ ಹಣ್ಣಿಗೆ ಬಂಪರ್ ಬೆಲೆ ಇದ್ದರೂ ಬೆಳೆ ನಾಶಕ್ಕೆ ಮುಂದಾದ ರೈತರು, ಮುದುಡು ರೋಗ ಬಾಧೆಯಿಂದ ಬೇಸತ್ತಿರುವ ರೈತರು ಬೆಳೆ ಕಿತ್ತು ಕೃಷಿಯಿಂದ ದೂರ. ಸೋರುತ್ತಿದೆ ಸರ್ಕಾರಿ ಶಾಲಾ ಮೇಲ್ಛಾವಣಿ, ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೂರಿಲ್ಲ. ದೇವನಹಳ್ಳಿ ತಾಲೂಕಿನಲ್ಲಿವೆ 55 ಶಿಥಿಲಾವಸ್ಥೆಯ ಸರ್ಕಾರಿ ಶಾಲೆಗಳು.
ಶಿಡ್ಲಘಟ್ಟದಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರೆ ಉತ್ತಮ. ವಿನಾಕಾರಣ ಜನರ ಕೆಲಸ ತಡ ಮಾಡಬಾರದು ಎಂದು ಲೋಕಾಯುಕ್ತರ ಎಚ್ಚರಿಕೆ. ಔರಾ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ. ಕಚೇರಿಗೆ ಭೇಟಿ ನೀಡಿದ ಔರಾ ಶಾಸಕ ಪ್ರಭು ಚೌಹಾಣ್, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.